ನಮಸ್ಕಾರ ವೀಕ್ಷಕರೇ, ವೈದ್ಯರ ದಿನದ ವಿಶೇಷ ನೇರ ಸಂದರ್ಶನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಇದು KS ಹೆಗ್ಡೆ ಆಸ್ಪತ್ರೆ ದೇರಳಕಟ್ಟೆ ಅರ್ಪಿಸುವ ನೀವು ಕ್ಷೇಮವೇ ವಿಶೇಷ ಕಾರ್ಯಕ್ರಮ. ನಾನು ಲಾವಣ್ಯ ಶ್ರೀಧರ್. ಇವತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ವೈದ್ಯರ ದಿನಾಚರಣೆಯ ವಿಶೇಷವಾಗಿ ಟೆಕ್ನಾಲಜಿಗಳು ಈಗ ಸಾಕಷ್ಟು ಡೆವಲಪ್ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ವೈದ್ಯರು ಎದುರಿಸ್ತಾ ಇರುವಂತಹ ಸವಾಲುಗಳು, ಹಾಗೆಯೇ ಚಿಕಿತ್ಸೆಯ ವೆಚ್ಚಗಳು ಹೆಚ್ಚಾಗ್ತಾ ಇರುವ ಈ ಒಂದು ಸಮಯದಲ್ಲಿ ರೋಗಿಗಳು ಎದುರಿಸ್ತಾ ಇರುವಂತಹ ಸವಾಲುಗಳು, ಈ ಎಲ್ಲ ವಿಚಾರದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕಿದ್ದೇವೆ. ಈ ಬಗ್ಗೆ ಒಂದಷ್ಟು ಮಾತುಕತೆಯನ್ನು ಚರ್ಚೆಯನ್ನು ನಡೆಸಲಿಕ್ಕೆ ನಮ್ಮ ಜೊತೆ ಇವತ್ತು KS ಹೆಗ್ಡೆ ಆಸ್ಪತ್ರೆಯ ಅನಸ್ಥೇಷಿಯಾಲಜಿ ಡಿಪಾರ್ಟ್ಮೆಂಟ್ನ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಆನಂದ್ ಬಂಗೇರ ಇವರಿದ್ದಾರೆ. ಇವರು ಮಂಗಳೂರು ಮೆಡಿಕಲ್ ಕನ್ಸಲ್ಟೆಂಟ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಕೂಡ ಹೌದು. ಸುಮಾರು 36 ವರ್ಷಗಳಿಂದ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿಕೊಂಡು ಬಂದಿದ್ದಾರೆ. ಬನ್ನಿ ಇವರನ್ನ ಮೊದಲನೇದಾಗಿ ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸುವ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ವೀಕ್ಷಕರೇ, ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಒಳ್ಳೆಯ ಮಾತಿದೆ, ವೈದ್ಯೋ ನಾರಾಯಣ ಹರಿ ಅಂತ ಹೇಳಿ. ವೈದ್ಯರಾದವರು, ಇದರ ಅರ್ಥ ಏನು ಅಂತ ಹೇಳಿದರೆ, ವೈದ್ಯರಾದವರು ರೋಗಿಯ ನೋವನ್ನು ನಿವಾರಿಸಿ ರೋಗಿಯ ಜೀವವನ್ನು ಕಾಪಾಡುವಂತಹ ಒಂದು ಮುಖ್ಯವಾಗಿ ಪಾತ್ರವನ್ನು ವಹಿಸುವಂಥವರು. ಇವರು ದೇವರಿಗೆ ಸಮಾನ ಅನ್ನುವಂಥ ಒಂದು ಅರ್ಥವನ್ನು ಈ ಲೈನ್ ಕೊಡುತ್ತೆ. ಜನ್ಮ ನೀಡುವುದು ದೇವರಾದರೆ ಕೂಡ ಈ ಒಂದು ಜೀವವನ್ನು ಕಾಪಾಡುವಂತಹ ಕೆಲಸವನ್ನು ಮಾಡುವಂಥವರು ವೈದ್ಯರು. ರೋಗಿಗೆ ಧೈರ್ಯವನ್ನು ತುಂಬುವಂಥದ್ದಾಗಿರ್ಬೋದು, ರೋಗಿಯ ಕುಟುಂಬದವರಿಗೆ ಧೈರ್ಯವನ್ನು ತುಂಬುವುದಾಗಿರ್ಬೋದು, ಹಾಗೆಯೇ ಸಮಾಜದಲ್ಲಿರುವಂಥ ಎಲ್ಲರ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ಒಂದು ಕೆಲಸವನ್ನು ಮಾಡುವಂಥವರು ವೈದ್ಯರು. ನಾವು ವೈದ್ಯರ ದಿನಾಚರಣೆಯನ್ನು ಒಂದು ಆಚರಣೆಯಾಗಿ ಮಾಡುವ ಬದಲು ನಮ್ಮೆಲ್ಲರ ಆರೋಗ್ಯವನ್ನು ಕಾಪಾಡುವ ಅವರಿಗೊಂದು ಕೃತಜ್ಞತೆಯನ್ನು ಸಲ್ಲಿಸುವ ದಿನ ಅಂತ ಹೇಳಿ ಕೂಡ ಆಚರಿಸ್ಬೋದು. ಇತ್ತೀಚೆಗೆ ವೈದ್ಯಕೀಯ ಕ್ಷೇತ್ರ ಕೂಡ ತುಂಬಾ ಡೆವಲಪ್ ಆಗ್ತಾ ಇದೆ. AI ಆಗಿರ್ಬೋದು, ತಂತ್ರಜ್ಞಾನಗಳು, ಹೊಸ ತಂತ್ರಜ್ಞಾನಗಳು ಲಗ್ಗೆ ಇಡ್ತಾ ಇದೆ. ಇದು ಅವರಿಗೆ ಒಂದು ಹೊಸ ಅವಕಾಶಗಳನ್ನು ಕೊಡುವುದರ ಜೊತೆ ಕೆಲವೊಂದು ಸವಾಲುಗಳನ್ನು ಕೂಡ ಒಡ್ಡುತ್ತಾ ಇದೆ. ಹಾಗಾಗಿ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ವೈದ್ಯರ ರೋಗಿಯ ಸಂಬಂಧ ಹೇಗಿರಬೇಕು, ಇತ್ತೀಚೆಗೆ ವೈದ್ಯರ ಮೇಲೆ ಹಲ್ಲೆಗಳು ಅಥವಾ ಅವರ ಮೇಲೆ ಹಲ್ಲೆಗಳು ನಡೆಯುವಂಥದ್ದು ಆಗ್ತಾ ಇದೆ. ಇದಕ್ಕೆ ಮುಖ್ಯವಾಗಿ ಕಾರಣ ಏನು, ಇದು ಯಾಕಾಗಿ ಆಗ್ತಾ ಇದೆ, ಇದೆಲ್ಲವನ್ನ ಕೂಡ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನುರಿತ ವೈದ್ಯರಿದ್ದಾರೆ. ಎಲ್ಲವನ್ನ ಕೂಡ ನಾವು ಡಿಸ್ಕಸ್ ಮಾಡಲಿಕ್ಕೆ ಇದ್ದೇವೆ. ಹಾಗೆಯೇ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದಕ್ಕಿಂತ ಮೊದಲು ನಿಮಗೆ ಏನಾದರೂ ಸಂಶಯಗಳು ಇದ್ದರೆ ನಮ್ಮ ಕಾರ್ಯಕ್ರಮಕ್ಕೆ ಖಂಡಿತವಾಗಿ ಕರೆ ಮಾಡಿ ವೈದ್ಯರಿಂದ ಉತ್ತರವನ್ನು ಪಡ್ಕೊಳ್ಬೋದು. ಮತ್ತೊಮ್ಮೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಡಾಕ್ಟರ್, ಇವಾಗ ಮೊದಲನೇದಾಗಿ ಮಾತನಾಡೋದಾದರೆ ವೈದ್ಯರ ದಿನದ ವಿಶೇಷ, ವೈದ್ಯರ ದಿನಾಚರಣೆಯನ್ನು ಪ್ರತಿ ವರ್ಷ ಯಾಕಾಗಿ ಆಚರಿಸ್ತಾರೆ, ಇದರ ಮಹತ್ವವೇನು ಅಂತ? ಮೊದಲನೇದಾಗಿ ಎಲ್ಲರಿಗೂ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಶುಭಾಶಯಗಳು. ಪ್ರತಿ ವರ್ಷ ಈ ವೈದ್ಯರ ದಿನಾಚರಣೆಯನ್ನು ಜುಲೈ 1ನೇ ತಾರೀಕಿನಂದು ನಮ್ಮ ಭಾರತ ದೇಶಾದ್ಯಂತ ನಾವು ಆಚರಿಸ್ತಾ ಇದ್ದೇವೆ. ಇದು ಯಾಕೆ ಜುಲೈ 1ನೇ ತಾರೀಕು ಅಂತ ಹೇಳಿದರೆ, ಇದು ಒಂದು ಹೆಸರಾಂತ ವೈದ್ಯರು ಡಾಕ್ಟರ್ BC ರಾಯ್, ಅಂದರೆ ಡಾಕ್ಟರ್ ಬಿಧಾನ್ ಚಂದ್ರ ರಾಯ್ ಅವರು ಹುಟ್ಟಿದಂತಹ ದಿವಸ. ಇವರು ಒಂದು ಅತ್ಯಂತ ಶ್ರೇಷ್ಠ ಮತ್ತು ಪ್ರಾಮಾಣಿಕ ವೈದ್ಯರು, ಕಲ್ಕತ್ತಾದವರು. ಇವರು ಪಶ್ಚಿಮ ಬಂಗಾಳದ 2ನೇ ಮುಖ್ಯಮಂತ್ರಿಯಾಗಿಯೂ ಕೆಲಸ ಮಾಡಿದ್ದವರು. ಆಮೇಲೆ ಪಶ್ಚಿಮ ಬಂಗಾಳದಲ್ಲಿ ತುಂಬ ಸಾಮಾಜಿಕ ಕೆಲಸಗಳನ್ನು ಮಾಡಿ ಪ್ರಾಮಾಣಿಕ ವೈದ್ಯರಾಗಿ ಅವರು ಮುಖ್ಯಮಂತ್ರಿ ಆಗಿರುವಾಗ ಕೂಡ ಒಂದು ನಿರ್ದಿಷ್ಟ 2-3 ಗಂಟೆಗಳ ಕಾಲ ರೋಗಿಗಳನ್ನು ಉಚಿತವಾಗಿ ಅವರಿಗೆ ಚಿಕಿತ್ಸೆ ನೀಡ್ತಾ ಇದ್ದರು. ಆಮೇಲೆ ಪಶ್ಚಿಮ ಬಂಗಾಳದಲ್ಲಿ ಸುಮಾರು ನಗರಗಳನ್ನು ಅವರು ಸೃಷ್ಟಿಸಿ ತುಂಬ ಕೆಲಸ ಮಾಡಿದವರು. ಇನ್ನೊಂದು ಇವ್ರದ್ದು ವಿಶೇಷ ಏನಂತ ಹೇಳಿದರೆ, ಇವರು ಅದೇ ದಿವಸ, ಇವರು ಹುಟ್ಟಿದ್ದು 1882ರಲ್ಲಿ, ಇವರ ದೇಹಾಂತವಾಗಿದ್ದು 1962ರಲ್ಲಿ, ಅಂದರೆ ಅದೇ ದಿವಸ ಜುಲೈ 1ನೇ ತಾರೀಕಿನಂದೇ ಅವರದ್ದು ದೇಹಾಂತವಾಗಿದೆ. ಇವರಿಗೆ 1961ರಲ್ಲಿ ಭಾರತ ರತ್ನ ಪ್ರಶಸ್ತಿ ಕೂಡ ಸಿಕ್ಕಿದೆ. ಆದ್ದರಿಂದ ಇಂತಹ ಒಂದು ಶ್ರೇಷ್ಠ ವ್ಯಕ್ತಿಯ ದಿನವನ್ನು ವೈದ್ಯರ ದಿನಾಚರಣೆ ಅಂತೇಳಿ ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ಆಚರಿಸ್ತಾ ಇದ್ದೇವೆ. ಓಕೆ ಡಾಕ್ಟರ್, ಇವಾಗ ಹೇಳೋದಾದ್ರೆ ಒಂದು 10 ವರ್ಷದ ಹಿಂದಿನ ವೈದ್ಯರಿಗೂ ಮತ್ತು ಈಗಿನ ವೈದ್ಯರಿಗೂ ತುಂಬಾ ಬದಲಾವಣೆ ಇದೆ. ಖಂಡಿತವಾಗಿ ಅದೊಂದು ಒಪ್ಪುವಂತ ವಿಚಾರ. ಇದು ಯಾಕೆ ಅಂತ ಹೇಳಿ?
ಹೌದು, ಖಂಡಿತವಾಗಿ ತುಂಬ ಬದಲಾವಣೆ. ಯಾಕೆ ಅಂತ ಹೇಳಿದರೆ ಈಗ ವೈದ್ಯಕೀಯ ಯುಗ ಅತ್ಯಂತ ಮುಂದುವರೆದಿದೆ. ಅತ್ಯಂತ ನವನವೀನ ಉಪಕರಣಗಳು ಸಿಗ್ತಾ ಇದ್ದೇವೆ, ತಂತ್ರಜ್ಞಾನಗಳು, ಬೇರೆ ಬೇರೆ ಥರದ ತಂತ್ರಜ್ಞಾನಗಳು ಸಿಕ್ಕಿರೋದರಿಂದಾಗಿ ಎಷ್ಟೋ ವಿಷಯದಲ್ಲಿ ವೈದ್ಯಕೀಯ ಚಿಕಿತ್ಸೆಯ ವಿಧಾನಗಳು, ಅಂದರೆ ರೋಗವನ್ನು ಕಂಡುಹಿಡಿಯುವ ವಿಧಾನ, ಚಿಕಿತ್ಸೆ ನೀಡುವ ವಿಧಾನ ಎಲ್ಲವೂ ತುಂಬ ಮುಂದುವರೆದಿದೆ. ಸುಲಭವೂ ಆಗಿದೆ, ಕ್ಲಿಷ್ಟವೂ ಆಗಿದೆ, ಅಂದರೆ ಎರಡು ಥರನೂ ಹೇಳ್ಬೋದು. ನಿಖರವಾಗಿ ರೋಗವನ್ನು ಕಂಡುಹಿಡಿಯಲು ಈಗ ಸಾಧ್ಯವಾಗಿದೆ. ಹಾಗೆಯೇ ಸೂಕ್ಷ್ಮವಾಗಿ, ವಿಶಿಷ್ಟವಾಗಿ, ಸಂಪೂರ್ಣವಾಗಿ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಈಗ ಸಾಧ್ಯವಾಗಿದೆ. ತೊಂದರೆ ಏನು ಅಥವಾ ಇನ್ನೊಂದು ಏನು ಆಗ್ತಾ ಇಲ್ಲ ಅಂತ ಹೇಳಿದರೆ, ಮೊದಲು ಒಂದು ಕುಟುಂಬ ವೈದ್ಯರ ಒಂದು ಪದ್ಧತಿ ಅಂತೇಳಿತ್ತು. ಅಂತ ಹೇಳಿದರೆ ಒಂದು ಕುಟುಂಬಕ್ಕೆ ಒಂದು ವೈದ್ಯರು, ಅವರು ಒಂದು ಕುಟುಂಬದ ಮತ್ತು ಒಂದು ರೋಗಿಯ ಒಂದು ಸಂಪೂರ್ಣ ಜವಾಬ್ದಾರಿ ತಕ್ಕೊಂಡು ಚಿಕಿತ್ಸೆ ನೀಡ್ತಾ ಇದ್ದರು. ಈಗ ಸ್ವಲ್ಪ ಕುಟುಂಬ ವೈದ್ಯ ಪದ್ಧತಿ, ಅಂದರೆ ಬೇಸಿಕ್ ಲೆವೆಲಲ್ಲಿ MBBS ಲೆವೆಲಲ್ಲಿ ಕುಟುಂಬ ವೈದ್ಯ ಪದ್ಧತಿ ಅನುಷ್ಠಾನಗೊಳ್ಳುತ್ತಿತ್ತು. ಈಗ ಅದು ಸ್ವಲ್ಪ ಕಡಿಮೆ ಆಗಿರುವುದರಿಂದ ರೋಗಿ ಮತ್ತು ವೈದ್ಯರ ನಡುವಿನ ಸಂಬಂಧಗಳು ಸ್ವಲ್ಪ ಮೊದಲಿನಗಿಂತ ವ್ಯತ್ಯಾಸ ಆಗ್ತಾ ಇದೆ ಅಂಥೇಳಿ ಹೇಳ್ಬೋದು. ಆಮೇಲೆ ಜಾಸ್ತಿ ತುಂಬ ತಂತ್ರಜ್ಞಾನ ಇರುವುದರಿಂದಾಗಿ ರೋಗಿ ಮತ್ತು ವೈದ್ಯರ ನಡುವಿನ ಸಂಬಂಧ ಸ್ವಲ್ಪ ಕಡಿಮೆ ಆಗುವ ಸಾಧ್ಯತೆ ಇರ್ತದೆ. ಯಾಕೆ ಅಂತೇಳಿದರೆ, ಮೊದಲು ಒಂದು ರೋಗ ಕಂಡುಹಿಡಿಬೇಕಾದ್ರೆ ನಾವು ರೋಗಿಯ ಜೊತೆ ತುಂಬ ಮಾತನಾಡಿ, ನಾವು ಅದಕ್ಕೆ ಹಿಸ್ಟ್ರಿ ಟೇಕಿಂಗ್ ಅಂತೇಳಿ ಇಂಗ್ಲೀಷಲ್ಲಿ ಹೇಳ್ತೇವೆ. ಅಂದರೆ ಏನೇನು ತೊಂದರೆ, ಅವನಿಗೆ ಏನೇನು ಇದಿದೆ, ಸಿಂಪ್ಟಮ್ಸ್ ಅಂತ ಹೇಳ್ತೇವೆ, ಏನೇನಿದೆ ಅಂತ ನೋಡಿಕೊಂಡು ಆಮೇಲೆ ಕೂಲಂಕುಷವಾಗಿ ಪರೀಕ್ಷೆ ಮಾಡಿ ನಾವು ಏನು ರೋಗ ಅಂತೇಳಿ ಕಂಡು ಹಿಡಿತಾ ಇದ್ವಿ. ಈಗ ಅದರದ್ದು ಸ್ವಲ್ಪ ಪ್ರಾಮುಖ್ಯತೆ ಕಡಿಮೆ ಆಗಿದೆ. ಯಾಕೆಂದರೆ ನಮಗೆ ಬೇರೆ ಬೇರೆ ವಿಧಾನಗಳು, ಉಪಕರಣಗಳು, ಲ್ಯಾಬ್ ಟೆಸ್ಟ್ ಅಂದರೆ ಪ್ರಯೋಗಾಲಯದಿಂದ ಮಾಡುವಂಥ ಟೆಸ್ಟ್ಗಳು, ಎಕ್ಸ್ರೇ, CT ಸ್ಕ್ಯಾನ್, ಇಂತಹ ಬೇರೆ ಬೇರೆ ಒಂದು ಪದ್ಧತಿಗಳಿಂದ ರೋಗವನ್ನು ಕಂಡುಹಿಡಿಯುವಂತಹ ವ್ಯವಸ್ಥೆ ಇದೆ. ಅದರಿಂದಾಗಿ ಸ್ವಲ್ಪ ಮಟ್ಟಿಗೆ ರೋಗಿ ಮತ್ತು ವೈದ್ಯರ ನಡುವಿನ ಸಂಬಂಧ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಅದು ಸ್ವಲ್ಪ ರೀತಿಯಲ್ಲಿ ಪರಿಣಾಮ ಬೀರ್ತಾ ಇದೆ ಅಂತೇಳಿ ಹೇಳ್ಬೋದು. ಡಾಕ್ಟರ್, ಈಗ ನಾವು ಮೊದಲಿನ ಕಾಲದ ವೈದ್ಯರನ್ನು ಇವಾಗ ಟ್ರೀಟ್ ಮಾಡೋದು ಏನು, ರೋಗಿಗಳನ್ನು ಟ್ರೀಟ್ ಮಾಡುವ ರೀತಿ ಮತ್ತು ಈಗಿನವರು ಟ್ರೀಟ್ ಮಾಡುವಂಥ ರೀತಿ ಏನು, ವೈದ್ಯರ ಮನೋಭಾವನೆ ಏನಾದರೂ ಬದಲಾಗ್ತಾ ಇದೆಯಾ ಅಥವಾ ಎಲ್ಲೋ ಒಂದು ಕಡೆ ಪ್ರಾಮಾಣಿಕ ವೈದ್ಯರ ಸಂಖ್ಯೆ ಕಡಿಮೆ ಆಗ್ತಾ ಇದೆಯಾ ಅಂತ? ಅಲ್ಲ, ಇದು ನಾನೀಗಾಗಲೇ ಹೇಳಿದಾಗೆ ಈ ಥರ ಆಗುವ ಸಾಧ್ಯತೆ ಉಂಟು. ಯಾಕೆ ಅಂತ ಹೇಳಿದರೆ, ನಾವು ರೋಗಿಗಳನ್ನು ನಾನು ಹೇಳಿದಾಗೆ ಅವರ ಹತ್ರ ಮಾತನಾಡೋದು ಸ್ವಲ್ಪ ಕಡಿಮೆ ಆಗ್ತಾ ಇದ್ದಂಗೆ, ಮೊದಲು ಒಂದು ರೋಗಿ ವೈದ್ಯರ ಹತ್ತಿರ ಹೋದಾಗ ಎಲ್ಲ ವಿಷಯವನ್ನು ತಿಳ್ಕೊಳ್ತಾರೆ. ಎಲ್ಲಿವರೆಗೆ ಅಂತ ಹೇಳಿದರೆ, ನಿಮ್ಮದು ಮನೆಯಲ್ಲಿ ನಿಮ್ಮ ಅಪ್ಪ ಏನು ಮಾಡ್ತಾರೆ, ಅಜ್ಜ ಏನು ಮಾಡ್ತಾರೆ ಅಂದರೆ ಎಲ್ಲನೂ ಅದು ಸಂಬಂಧ ಜಾಸ್ತಿ ಇರ್ತಾ ಇತ್ತು. ಈಗಿನ ನವೀನ ಆಧುನಿಕ ಅಂದರೆ ನಾವು ಇಂಟರ್ನೆಟ್ ಯುಗ ಅಂತ ಹೇಳ್ತೇವೆ, ಆ ಥರ ಒಂದು ಸಂಬಂಧ ಬೆಳೀತಾ ಇಲ್ಲ. ಸೊ ಆ ಥರ ಸಂಬಂಧ ಇಲ್ಲದೇ ಇರುವುದರಿಂದಾಗಿ ಸ್ವಲ್ಪ ಮಟ್ಟಿಗೆ ನಾವು ಅನ್ಯೋನ್ಯತೆ ಕಡಿಮೆಯಾಗಿ ಸ್ವಲ್ಪ ಈ ಥರ ಮನೋಭಾವ ಬರ್ತಾ ಇರ್ಬೋದು, ಇಲ್ಲಂತ ಹೇಳಲಿಕ್ಕಾಗೋದಿಲ್ಲ. ಬಟ್ ಇದನ್ನು ನಾವು ಆದಷ್ಟು ಈ ತಂತ್ರಜ್ಞಾನದ ಒಟ್ಟಿಗೆ ಇದನ್ನು ಬೆಳೆಸಿಕೊಂಡು ಹೋದರೆ ನಾವು ಸಂಪೂರ್ಣ ಚಿಕಿತ್ಸೆ ಕೊಡಲಿಕ್ಕೆ ಸಾಧ್ಯತೆ ಇದೆ. ಡಾಕ್ಟರ್, ನಾನು ಆವಾಗಲೇ ಹೇಳಿದ ಹಾಗೆ ಇವಾಗ ತಂತ್ರಜ್ಞಾನಗಳು ಬದಲಾಗಿದೆ, AI ಬಂದಿದೆ. ಇಂಥ ಒಂದು ಸಂದರ್ಭದಲ್ಲಿ ಏನು ವೈದ್ಯರ ಅಗತ್ಯತೆ ಕಡಿಮೆ ಆಗ್ತಾ ಇದೆಯಾ ಅಂತ? ಇಲ್ಲ, ವೈದ್ಯರ ಅಗತ್ಯತೆ ಕಡಿಮೆಯಾಗುವ ಸಾಧ್ಯತೆ ಖಂಡಿತವಾಗಿಯೂ ಇಲ್ಲ. ಬಟ್ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದಾಗಿ ವೈದ್ಯರುಗಳಿಗೂ ಲಾಭವಿದೆ, ಆಮೇಲೆ ಜನಸಾಮಾನ್ಯರಿಗೂ ಲಾಭವಿದೆ. ಆದರೆ ಇದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳುವುದು ವೈದ್ಯರದ್ದು, ಆಮೇಲೆ ಜನಸಾಮಾನ್ಯರ ಕರ್ತವ್ಯ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದಾಗಿ ವೈದ್ಯರಿಗೆ ರೋಗಗಳನ್ನು ಕಂಡುಹಿಡಿಯುವುದು ಸುಲಭ ಆಗ್ತದೆ. ಆಮೇಲೆ ರೋಗಿಗಳ ಜೊತೆ ಯಾವುದೇ ಒಂದು ರೋಗದ ವಿಷಯವನ್ನು ತಿಳಿಸಿ ಹೇಳುವುದು ಸುಲಭವಾಗ್ತದೆ. ರೋಗಿಗಳಿಗೂ ಕೂಡ ನಾವು ಒಂದು ಇಂಟರ್ನೆಟ್ಟಿಗೆ ಹೋದರೆ ಒಂದು ಇಂತಹ ಒಂದು ರೋಗ ಲಕ್ಷಣಗಳು ಇರುವುದರಿಂದಾಗಿ ಏನೇನು ತೊಂದರೆ ಇರಬಹುದು ಅನ್ನುವಂತಹ ಒಂದು ಸಾಮಾನ್ಯ ಜ್ಞಾನ
ಅವರಿಗೆ ಸಿಗ್ತದೆ. ಆದರೆ ಒಂದು ದುರದೃಷ್ಟವಶಾತ್ ಜನ ಸ್ವಲ್ಪ ಈ ಥರ ಇಂಟರ್ನೆಟ್ಟಿಂದ ಸ್ವಲ್ಪ ಮಾಹಿತಿ ಪಡೆದುಕೊಂಡು ವೈದ್ಯರಿಗೆ ಸಲಹೆ ಕೊಡುವ ರೀತಿ ಆ ಮಟ್ಟಿಗೆ ಆ ಥರ ಬರುವುದು ಉಂಟು. ನನಗೆ ಈ ಥರ ಡಿಸೀಸ್ ಉಂಟು, ನನಗೆ ಇದಕ್ಕೆ ಅಂದರೆ ಈ ಥರ ಕಾಯಿಲೆ ನನಗೆ ಉಂಟು, ನನಗೆ ಇದಕ್ಕೆ ಒಂದು ನನಗೆ ಚಿಕಿತ್ಸೆ ಕೊಡಿ ಅಂಥೇಳಿ, ಅಂದರೆ ನಾವು ಡಯಾಗ್ನೋಸಿಸ್ ಅಂತ ಏನು ಹೇಳ್ತೇವೆ ಅದನ್ನೇ ಮಾಡಿಕೊಂಡು ಬಂದು ಕೇಳುವ ಸಾಧ್ಯತೆ ಕೂಡ ಉಂಟು. ಅದರಿಂದಾಗಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಸರಿಯಾದ ರೀತಿಯಲ್ಲಿ ಮಾಡಿದರೆ ಖಂಡಿತವಾಗಿ ಇದರ ಲಾಭವನ್ನು ನಾವು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಓಕೆ ಡಾಕ್ಟರ್, ಇವಾಗ ಸಣ್ಣ ಸಣ್ಣ ಪಟ್ಟಣಗಳಲ್ಲೂ ಕೂಡ ಹಾಸ್ಪಿಟಲ್ಸ್ ಇದೆ, ಗಲ್ಲಿಗಲ್ಲಲ್ಲಿ ಕೂಡ ವೈದ್ಯರಿದ್ದಾರೆ. ಇದರಿಂದ ಏನು ವೈದ್ಯರ ಅಗತ್ಯತೆ ಕಡಿಮೆ ಆಗ್ತಾ ಇದೆಯಾ ಅಂತ? ಈಗ ವೈದ್ಯರ ಸಂಖ್ಯೆ ಖಂಡಿತವಾಗಿಯೂ ಜಾಸ್ತಿ ಆಗಿದೆ. ನಮ್ಮ ಕೇಂದ್ರ ಸರ್ಕಾರದ ಈಗ ಉದ್ದೇಶ ಕೂಡ ಹಾಗೆ ಇದೆ. ಒಂದು ಪ್ರತಿ ಜಿಲ್ಲೆಯಲ್ಲೂ ಒಂದೊಂದು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಅಂದರೆ ಮೆಡಿಕಲ್ ಕಾಲೇಜ್ ಮಾಡ್ತಾ ಇದ್ದಾರೆ. ಅವರ ಮುಖ್ಯ ಉದ್ದೇಶ ಆದಷ್ಟು ವೈದ್ಯರ ಸಂಖ್ಯೆ ಜಾಸ್ತಿ ಆಗಬೇಕು, ಇದರ ಮುಖೇನ ಕಾಯಿಲೆಗಳು ಕಡಿಮೆ ಆಗಬೇಕು, ಆಮೇಲೆ ಕಾಯಿಲೆಗಳ ಚಿಕಿತ್ಸೆ ಸಂಪೂರ್ಣವಾಗಿ ಸರಿಯಾದ ರೀತಿಯಲ್ಲಿ ಆಗಬೇಕು ಅಂಥೇಳಿ. ಆದರೆ ಇನ್ನು ಇದರಲ್ಲಿ ಒಂದು ಏನು ತೊಂದರೆ ಆಗ್ತಾ ಇದೆ ಅಂತ ಹೇಳಿದರೆ, ಜನ ಅಂದರೆ ವೈದ್ಯರು ಹಳ್ಳಿಗಳಿಗೆ ಹೋಗಲಿಕ್ಕೆ ಹಿಂಜರಿತಾರೆ. ಯಾಕೆ ಹಿಂಜರಿತಾರೆ ಅಂತ ಹೇಳಿದರೆ, ಹಳ್ಳಿಗಳಲ್ಲಿ ಸೌಲಭ್ಯಗಳು ಕಡಿಮೆ ಇರ್ತದೆ, ಅಂದರೆ ವೈದ್ಯಕೀಯ ಸೌಲಭ್ಯಗಳು ಕಡಿಮೆ ಇರ್ತದೆ. ಆಮೇಲೆ ಅವರ ಜೀವನಕ್ಕಾಗಿ ಬೇಕಾಗುವಂಥ ಸೌಲಭ್ಯಗಳು ಬೇಕಿದ್ದ ನಾವು ಯೋಚನೆ ಮಾಡೋದಾದರೆ, ಅವರ ಮಕ್ಕಳಿಗೆ ಶಿಕ್ಷಣ, ಒಳ್ಳೆ ಶಿಕ್ಷಣ ಸಂಸ್ಥೆಗಳು ಸಿಗದೇ ಇರಬಹುದು, ಬೇರೆ ಸೌಲಭ್ಯಗಳು, ನಾವೀಗ ಒಂದು ಮಾಲಿಗೆ ಹೋಗುವಂಥದ್ದು ಅಥವಾ ಒಳ್ಳೆ ಹೋಟೆಲ್ಗಳಿಗೆ ಹೋಗುವ ಇಂಥದ್ದು ಸಿಗಲಿಕ್ಕೆ ನ್ಯಾಚುರಲಿ ಇದು ಸಾಮಾನ್ಯ, ಯಾರಾದರೂ ಈ ಥರ ಇದಾಗುವ ಸಾಧ್ಯತೆ ಉಂಟು. ಆದ್ದರಿಂದಾಗಿ ಹಳ್ಳಿಗಳಲ್ಲಿ ಈಗಲೂ ಕೂಡ ವೈದ್ಯರ ಸಂಖ್ಯೆ ಕಡಿಮೆ ಆಗಿದೆ. ಆದ್ದರಿಂದಾಗಿ ಸರ್ಕಾರ ಕೂಡ ಹಳ್ಳಿಗಳಲ್ಲಿ ಎರಡೂ ರೀತಿಯ ಸವಲತ್ತುಗಳನ್ನು ಜಾಸ್ತಿ ವೈದ್ಯರಿಗೆ ಸಿಗುವ ಹಾಗೆ ನಾವು ಮಾಡಿದರೆ ಈ ಒಂದು ಅಸಮತೋಲನವನ್ನು ಖಂಡಿತವಾಗಿ ನಾವು ನಿಭಾಯಿಸಲು ಸಾಧ್ಯತೆ ಇದೆ. ಓಕೆ ಡಾಕ್ಟರ್, ಇವಾಗ ಹೆಚ್ಚಾಗಿ ವೈದ್ಯಕೀಯ ಚಿಕಿತ್ಸೆಗಳು ಆಗಿರ್ಬೋದು ಅಥವಾ ಶಸ್ತ್ರಚಿಕಿತ್ಸೆಗಳು ಆಗಿರ್ಬೋದು, ಇದರ ಬೆಲೆಗಳು ಏನು ವೆಚ್ಚಗಳು ಹೆಚ್ಚಾಗ್ತಾ ಇದೆ. ಇದಕ್ಕೆ ಪರ್ಯಾಯ ವ್ಯವಸ್ಥೆ ಇಲ್ವಾ, ಅಥವಾ ಬಡ ರೋಗಿಗಳು ಹೇಗೆ ಇದನ್ನು ನಿಭಾಯಿಸ್ಬೋದು ಅಂತ? ಹೌದು, ವೈದ್ಯಕೀಯ ಚಿಕಿತ್ಸೆಯ ವೆಚ್ಚ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಕಾರಣವಿದೆ. ವೈದ್ಯಕೀಯ ಒಂದು ರೋಗವನ್ನು ಕಂಡುಹಿಡಿಬೇಕಾದ್ರೆ ಮೊದಲು ನಾನು ಇವಾಗಲೇ ಹೇಳಿದಾಗೆ ಖಾಲಿ ಒಂದು ರೋಗ ಲಕ್ಷಣಗಳ ಮೂಲಕ ಒಂದು ಅಂದಾಜಾಗಿ ನಾವು ರೋಗವನ್ನು ಕಂಡುಹಿಡಿತಾ ಇದ್ವಿ. ಈಗ ಅದು ನಡೆಯುವುದಿಲ್ಲ. ಯಾಕೆಂದರೆ ಈಗ ನಿಖರವಾಗಿ ನಾವು ರೋಗವನ್ನು ಪತ್ತೆ ಹಚ್ಚಲೇಬೇಕು. ಆ ನಿಖರವಾಗಿ ರೋಗ ಪತ್ತೆ ಹಚ್ಚಬೇಕಂದ್ರೆ ನಮಗೆ ಬೇರೆ ಬೇರೆ ತಂತ್ರಜ್ಞಾನದ ಬೇರೆ ಬೇರೆ ಉಪಕರಣಗಳ, ನಾವು ಇವಾಗ CT ಸ್ಕ್ಯಾನ್ ಹೇಳ್ತೇವೆ ಅಥವಾ MRI ಅಂತೇಳಿ ಹೇಳ್ತೇವೆ, ಈ ಥರ ಕೆಲವು ಉಪಕರಣಗಳು, ಆಮೇಲೆ ಬೇರೆ ಬೇರೆ ಲ್ಯಾಬೋರೇಟ್ರಿ ಪ್ರಯೋಗಾಲಯದಿಂದ ಮಾಡುವಂತಹ ರಕ್ತ ಪರೀಕ್ಷೆ, ಬೇರೆ ಬೇರೆ ಟೆಸ್ಟ್ಗಳು, ಇದಕ್ಕೆ ಇದು ವೆಚ್ಚ ಜಾಸ್ತಿ. ಇದು ವೆಚ್ಚ ಜಾಸ್ತಿ ಇರುವಾಗ ಸಾಮಾನ್ಯವಾಗಿ ಚಿಕಿತ್ಸಾ ವೆಚ್ಚ ಕೂಡ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಆದ್ದರಿಂದಾಗಿ ಚಿಕಿತ್ಸಾ ವೆಚ್ಚ ಜಾಸ್ತಿ ಆಗ್ತದೆ. ವೈದ್ಯರದ್ದು ವೆಚ್ಚ ಜಾಸ್ತಿ ಆಗಿದೆ ಅಂತ ಹೇಳೋಕ್ಕಾಗೋದಿಲ್ಲ. ಒಂದು ರೀತಿಯಲ್ಲಿ ವೈದ್ಯರ ವೆಚ್ಚ ಒಂದು ನಾನೇ ತಿಳ್ಕೊಂಡ ಹಾಗೆ ಮಂಗಳೂರಲ್ಲಿ ಒಂದು 25 ವರ್ಷಕ್ಕಿಂತ ಮೊದಲು ಎಷ್ಟು ಇದೆ, ಒಂದು ಶಸ್ತ್ರಚಿಕಿತ್ಸೆಗೆ ಒಂದು ವೈದ್ಯರು ಎಷ್ಟು ಅವರು ಚಾರ್ಜ್ ಮಾಡ್ತಾ ಇದ್ದಾರೆ, ಈಗಲೂ ಸಾಧಾರಣವಾಗಿ ಅಷ್ಟೇ ಇದೆ. ಅವರ ಒಂದು ಇದರದ್ದು ಕ್ಲಿನಿಕ್ಕಿನ ಫೀಸು ಒಂದು 50 ಅಥವಾ 100 ರೂಪಾಯಿ ಇದ್ದಿದ್ದು 300 ರೂಪಾಯಿ ಆಗಿರಬಹುದು. ಅದು ಸಾಮಾನ್ಯವಾಗಿ ಬೇರೆ ಎಲ್ಲ ಒಂದು ವ್ಯವಸ್ಥೆಗಳ ವೆಚ್ಚ ಕೂಡ ಅದೇ ಥರ ಜಾಸ್ತಿ ಆಗಿರುವಾಗ ಅದು ಸಾಮಾನ್ಯವಾಗಿ ಆ ಪಟ್ಟು ಜಾಸ್ತಿ ಆಗಿರ್ತದೆ. ಅದು ಒಂದು ದೊಡ್ಡ ಮಟ್ಟದ ಜಾಸ್ತಿ ಅಂತೇಳಿ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಡಾಕ್ಟರ್, ಇವಾಗ ಚಿಕಿತ್ಸೆಯ ವೆಚ್ಚ ಹೆಚ್ಚಾಗ್ತಾ ಇದೆ ಅಂತ ಕೆಲವು ಗ್ರಾಮೀಣ ಪ್ರದೇಶದವರು ಸರ್ಕಾರಿ ಆಸ್ಪತ್ರೆಯತ್ತ ಹೋಗ್ತಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಇವಾಗ ಸೌಲಭ್ಯಗಳು ಇದೆಯಾ ಹಾಗೇನೆ, ಅಥವಾ ಸೌಕರ್ಯಗಳು ಹಾಗೇನೆ ಇದೆಯಾ, ಅಥವಾ ನುರಿತ ವೈದ್ಯರುಗಳು ಅಲ್ಲಿಯೂ ಕೂಡ ಇದ್ದಾರಾ ಅಂತ? ಖಂಡಿತವಾಗಿಯೂ ಇದೆ. ಯಾಕೆಲ್ಲ ಸಾಧಾರಣವಾಗಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸವಲತ್ತುಗಳಿದೆ, ನುರಿತ ವೈದ್ಯರುಗಳು ಇದ್ದಾರೆ. ಆದರೆ 100ಕ್ಕೆ 100 ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವು ಕಡೆ
ಮುಖ್ಯವಾಗಿ ಹಳ್ಳಿ ಪ್ರದೇಶಗಳಲ್ಲಿ ಸ್ವಲ್ಪ ಸೌಲಭ್ಯಗಳು ಕಡಿಮೆ ಇರಬಹುದು. ಈಗ ಉದಾಹರಣೆಗೆ ನಮ್ಮ ವೆನ್ಲಾಕಿನಂತಹ ಆಸ್ಪತ್ರೆಗಳಲ್ಲಿ ಇತ್ತೀಚೆಗಂತೂ ತುಂಬ ಒಳ್ಳೆಯ ಸವಲತ್ತುಗಳಿದೆ. ನಾವು ಸರಕಾರಿ ಆಸ್ಪತ್ರೆಗಳು ಅಂತೇಳಿ ತಾತ್ಸಾರ ಮನೋಭಾವ ಇಟ್ಟುಕೊಳ್ಬಾರ್ದು. ಆಮೇಲೆ ಸರಕಾರ ಕೂಡ ಈವನ್ ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ರೋಗಿಗಳಿಗೆ ಉಚಿತವಾಗಿ ಈ ಕೆಲವು ಸ್ಕೀಮ್ಗಳ ಮೂಲಕ, ಆಯುಷ್ಮಾನ್ ಭಾರತ್ ಈ ಥರ ಸ್ಕೀಮ್ಗಳ ಮೂಲಕ ಉಚಿತವಾಗಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಆದ್ದರಿಂದಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಳ್ಳೆಯ ಚಿಕಿತ್ಸೆ ಸಿಗುವುದಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಆದರೆ ಸರ್ಕಾರ ಇನ್ನೂ ಕೂಡ ಒಳ್ಳೆಯ ಚಿಕಿತ್ಸೆ, ಒಳ್ಳೆಯ ವೈದ್ಯರು, ಸಾಕಷ್ಟು ವೈದ್ಯರು ಕೊಡಬೇಕು. ಯಾಕೆಂದರೆ ನಮ್ಮ ರಾಜ್ಯದ ಆಗಲಿ ಅಥವಾ ರಾಷ್ಟ್ರದ ಈ ಅಂದಾಜು ಪತ್ರ ಏನು ಹೇಳ್ತೇವೆ, ಬಜೆಟ್ ಏನಿದೆ, ಅದರಲ್ಲಿ ನಾವು ಆರೋಗ್ಯ ಮತ್ತು ಮೆಡಿಕಲ್ ಟ್ರೀಟ್ಮೆಂಟಿಗೆ ನಾವು ಏನವರು ಬಜೆಟ್ ಇಡ್ತಾರೆ, ಅದು ಬೇರೆ ದೇಶಗಳಿಗೆ ನಾವು ತುಲನೆ ಮಾಡಿದರೆ ಅದು ಇವಾಗಲೂ ತುಂಬ ಕಡಿಮೆ ಇದೆ. ಅದರಿಂದಾಗಿ ಇನ್ನೂ ಸರ್ಕಾರ ಜಾಸ್ತಿ ಈ ಥರ ಒಂದು ಫೆಸಿಲಿಟೀಸ್ಗಳನ್ನು ಕೊಡಬೇಕಾಗ್ತದೆ. ಡಾಕ್ಟರ್, ಈಗ ಇತ್ತೀಚೆಗೆ ಅತ್ಯಂತ ರಿಲೆವೆಂಟ್ ಆದಂಥ ವಿಚಾರ ಇದು. ಮೊದಲೆಲ್ಲ ನೀವೇ ಹೇಳಿದ್ರಿ, ಏನು ರೋಗಿ ವೈದ್ಯರ ಹತ್ರ ಹೋದರೆ ನಿನ್ನ ಊರಲ್ಲಿ ಊಟ ಆಯ್ತಾ ಎಲ್ಲ ಕೇಳ್ತಾ ಇದ್ರು, ಏನು ಯಾಕಾಗಿ ಬಂದಿದ್ದಾನೆ ಅದನ್ನು ಬಿಟ್ಟು ಹೊರತಾಗಿ ಪರ್ಸ್ನಲ್ ಆಗಿ ಮಾತಾಡಿ ಅದು ಏನು ಸಂಬಂಧ ಒಳ್ಳೇದಿತ್ತು, ವೈದ್ಯರು ಮತ್ತು ರೋಗಿಯ ಸಂಬಂಧ ಒಳ್ಳೇದಿತ್ತು ಅಂತ ಹೇಳಿ. ಇವಾಗ ವೈದ್ಯರ ಮೇಲೆ ಹಲ್ಲೆಗಳಾಗಿರ್ಬೋದು ಅಥವಾ ವೈದ್ಯರ ರೋಗಿಯ ಸಂಬಂಧ ಅಷ್ಟೊಂದು ಚೆನ್ನಾಗಿಲ್ಲ. ಯಾಕೆ ಆಗಿರ್ಬೋದು ಡಾಕ್ಟರ್? ಅಲ್ಲ, ಒಂದು ಇದಕ್ಕೆ ಮುಖ್ಯ ಉದ್ದೇಶ ಇದು ಯಾಕೆ ಹೀಗೆ ಆಗ್ತಾ ಇದೆ ಅಂತ ಹೇಳಿದರೆ, ನಾನು ವೈದ್ಯರು ಮತ್ತು ರೋಗಿಯ ನಡುವಿನ ಸ್ವಲ್ಪ ಸಂಬಂಧ ಅಂದರೆ ಮಾತಾಡೋದೇ ಕಡಿಮೆ ಆಗಿದೆ. ವೈದ್ಯರುಗಳು ರೋಗಿಗಳಿಗೆ ಸಮಯ ಕೊಡುವುದು ಕಡಿಮೆ ಆಗಿದೆ. ಬಟ್ ಇದರ ಜೊತೆಗೆ ರೋಗಿಗಳಿಗೆ ಜ್ಞಾನ ಉಂಟು, ಕೆಲವು ಈ ಇಂಟರ್ನೆಟ್ ಕಾರಣಗಳಿಂದಾಗಿ ಜಾಸ್ತಿ ಅಜ್ಞಾನನೂ ಬರುವ ಸಾಧ್ಯತೆ ಉಂಟು. ಮತ್ತು ಜನರ ನಾವು ಏನು ಹೇಳ್ತೇವೆ, ಒಂದು ಎಕ್ಸ್ಪೆಕ್ಟೇಷನ್ ಅಂತ ಹೇಳಿದರೆ, ಒಂದು ಕಾಯಿಲೆ ಬಂದಾಗ ವೈದ್ಯರ ಹತ್ರ ಹೋಗಿ 1-2 ದಿವಸ ಚಿಕಿತ್ಸೆ ತೆಗೆದುಕೊಂಡ ತಕ್ಷಣ ಅದು ಪೂರ್ಣ ಗುಣ ಆಗಬೇಕು. ಅಥವಾ ಒಂದು ದೊಡ್ಡ ಯಾವುದೇ ಕಾಯಿಲೆ ಬಂದ್ರೂ ಆಸ್ಪತ್ರೆಗೆ ಹೋಗಿ ಅಲ್ಲಿ ದಾಖಲಾತಿ ಪಡೆದು 1-2 ದಿವಸದೊಳಗೆ ಗುಣಮುಖವಾಗಿ ಅದು ವಾಪಸ್ ಬರಬೇಕಂತೇಳಿ ಅವನದೊಂದು ಎಕ್ಸ್ಪೆಕ್ಟೇಷನ್ ಇರ್ತದೆ. ಯಾಕೆಂತೇಳಿದರೆ ಈಗ ಎಲ್ಲ ಅತ್ಯಂತ ವೇಗವಾದಂತಹ ಯುಗ. ಅವನಿಗೆ 2 ದಿವಸಕ್ಕಿಂತ ಜಾಸ್ತಿ ಕೆಲಸ ಬಿಟ್ಟು ಇರಲಿಕ್ಕೆ ಆಗೋದಿಲ್ಲ. ಅವನಿಗೆ ಕೆಲಸ ಅಲ್ಲ ಅಂದ್ರೂ ಬೇರೆ ಬೇರೆ ಥರದ ಕಾರ್ಯವೈಖರಿಗಳು ಇರ್ತದೆ. ಆದ್ದರಿಂದಾಗಿ ಜನರ ಒಂದು ಏನು ವೈದ್ಯರಿಂದ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಅದು ಜಾಸ್ತಿ ಆಗಿದೆ. ಅದು ಯಾವಾಗ ಅದು ಸಿಗುವುದಿಲ್ಲ, ಎಣಿಸಿದ ಹಾಗೆ ಇಲ್ಲ ಅಂತ ಹೇಳಿದ ತಕ್ಷಣ ವೈದ್ಯರು ಮೋಸ್ಟ್ಲಿ ನನಗೆ ಬೇಕಾದಾಗೆ ಸರಿಯಾದ ಚಿಕಿತ್ಸೆ ಕೊಡ್ತಾ ಇಲ್ಲ, ಆದ್ದರಿಂದಾಗಿ ಹೀಗೆ ಆಗ್ತಾ ಇದೆ ಅನ್ನುವಂತ ಹೇಳಿ ಮನೋಭಾವದಿಂದ ವೈದ್ಯರ ಮೇಲೆ ಈ ಹಲ್ಲೆ ಆಗೋದು ಇದೆಲ್ಲ ಸಾಧ್ಯವಿರ್ತದೆ. ವೈದ್ಯರು ಸರಿಯಾದ ಚಿಕಿತ್ಸೆ ಕೊಡಲಿಲ್ಲ, ವೈದ್ಯರು ನನ್ನ ಮೇಲೆ ಕಾಳಜಿ ವಹಿಸಲಿಲ್ಲ, ಅಥವಾ ವೈದ್ಯರು ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ದಾರೆ, ವೈದ್ಯರು ಬೇಕಂತೇಳಿ ನಮಗೆ ತೊಂದರೆ ಮಾಡಿದ್ದಾರೆ, ಈ ಥರ ತಿಳ್ಕೊಳ್ಳೋದು ತಪ್ಪು. ಯಾಕೆಂದರೆ ಯಾವ ವೈದ್ಯರು ಕೂಡ ಅಗತ್ಯವಿಲ್ಲದೆ ಯಾರಿಗೂ ತೊಂದರೆ ಕೊಡಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂದರೆ ಯಾರಿಗೂ ಆ ಥರ ಮನೋಭಾವ ಇರುವುದಿಲ್ಲ. ಅದು ವೈದ್ಯಕೀಯ ಏನು ನಾವು ನೋಬಲ್ ಪ್ರೊಫೆಷನ್ ಅಂತ ಇಂಗ್ಲೀಷಲ್ಲಿ ಹೇಳ್ತೇವೆ, ಅದು ಖಂಡಿತವಾಗಿಯೂ ಈಗಲೂ ಇದೆ, 100ಕ್ಕೆ 100 ಜನರಲ್ಲಿ ಇದು ಇದೆ. ಅದೇ ಮನೋಭಾವದಿಂದ ಚಿಕಿತ್ಸೆ ಕೊಡ್ತಾರೆ. ಆದರೆ ಕೆಲವು ರೋಗಿಗಳು ನಮ್ಮ ಚಿಕಿತ್ಸೆಗೆ ಸ್ಪಂದಿಸದೇ ಇರಬಹುದು. ಯಾಕೆಂತೇಳಿದರೆ ಪ್ರತಿಯೊಬ್ಬ ರೋಗಿಯೂ, ಪ್ರತಿಯೊಬ್ಬ ಮನುಷ್ಯನು ಒಂದೇ ಥರ ಇರುವುದಿಲ್ಲ. ರೋಗಿಯಿಂದ ರೋಗಿಗೆ ಬದಲಾವಣೆ ಇರ್ತದೆ. ನಾವು ಚಿಕಿತ್ಸೆಗೆ ಅದು ಏನು ಸ್ಪಂದಿಸಬೇಕೋ ಅದು ಆ ಥರ ಸ್ಪಂದಿಸಿಲ್ಲ ಅಂದರೆ ರೋಗಿ ಇಂಪ್ರೂವ್ಮೆಂಟ್ ಆಗುವ ಸಾಧ್ಯತೆ ಇರೋದಿಲ್ಲ. ನಾನು ಈಗಾಗಲೇ ಹೇಳಿದ ಹಾಗೆ ಅವನ ರೋಗಿಗೆ ಎಕ್ಸ್ಪೆಕ್ಟೇಷನ್ ಇದ್ದಾಗ ಅದಾಗಲಿಲ್ಲ ಅಂದರೆ ಸಾಮಾನ್ಯವಾಗಿ ಇವನು ಹೆಚ್ಚು ಕಡಿಮೆ ಮಾಡಿದ್ದಾನೆ ಅಂತೇಳಿ ಹಲ್ಲೆ ಮಾಡುವ ಸಾಧ್ಯತೆ ಇರ್ತದೆ. ಇದು ಮುಖ್ಯವಾದ್ದು. ಹಾಗಾದರೆ ಡಾಕ್ಟರ್, ಈ ಜನಸಾಮಾನ್ಯರ ಅಥವಾ ರೋಗಿಗಳ ಹೊಣೆಗಾರಿಕೆ ಏನು ಅಂತ ಹಾಸ್ಪಿಟಲ್ಗೆ ಬರುವಂತಹ ಸಂದರ್ಭ?
ರೋಗಿಗಳ ಹೊಣೆಗಾರಿಕೆ ಮುಖ್ಯವಾಗಿ ಎಲ್ಲದಕ್ಕಿಂತ ಮುಖ್ಯವಾಗಿ ವೈದ್ಯರ ಮೇಲೆ ನಿಷ್ಠೆ ಇಟ್ಕೊಳ್ಬೇಕು. ಯಾಕಂದರೆ ನಾನು ಆಗಲೇ ಹೇಳಿದಾಗೆ ವೈದ್ಯರು ಯಾವ ರೋಗಿಗೂ ತೊಂದರೆ ಮಾಡೋದಿಲ್ಲ. ಈ ಮನೋಭಾವ ರೋಗಿಯಲ್ಲಿ ಇದ್ದರೆ ಸಾಮಾನ್ಯವಾಗಿ ತೊಂದರೆ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ವೈದ್ಯರ ಮೇಲೆ ಅತ್ಯಂತ ನಿಷ್ಠೆ ಇಟ್ಕೊಳ್ಬೇಕು. ಆಮೇಲೆ ವೈದ್ಯರು ಏನು ನಮಗೆ ಸಲಹೆ ಕೊಡ್ತಾರೆ ಅದನ್ನು ಚಾಚು ತಪ್ಪದೆ ಪಾಲಿಸಬೇಕು. ತುಂಬ ಜನ ಅದನ್ನು ಪಾಲಿಸೋದಿಲ್ಲ. ಒಂದು ಜ್ವರಕ್ಕೆ ನಾವು ಒಂದು ನಂಜಿನ ಮದ್ದು ಅಂದರೆ ಆ್ಯಂಟಿಬಯೋಟಿಕ್ ಏನು ಕೊಡ್ತೇವೆ, ಅದನ್ನು 5 ದಿವಸ ಅಥವಾ 7 ದಿವಸ ತಗೊಳ್ಬೇಕು ಅಂತೇಳಿ ವೈದ್ಯರು ಹೇಳ್ತಾರೆ. ಆದರೆ 1 ದಿವಸ ಅಥವಾ 1.5 ದಿವಸದಲ್ಲಿ ಜ್ವರ ಕಡಿಮೆ ಆದ ತಕ್ಷಣ ಅದನ್ನು ನಾವು ಅಲ್ಲಿಯೇ ನಿಲ್ಲಿಸಿಬಿಡ್ತೇವೆ. ಆವಾಗ ಏನಾಗ್ತದೆ, ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂತ ಹೇಳ್ತೇವೆ, ಇದು ಆಗ್ತದೆ. ಬೇರೆ ಬೇರೆ ತರಹ ತೊಂದರೆ ಆಗುವ ಸಾಧ್ಯತೆ. ಮುಖ್ಯವಾಗಿ ವೈದ್ಯರ ಮೇಲೆ ನಂಬಿಕೆ ಇರಬೇಕು, ಅವರ ಸಲಹೆಗಳನ್ನು ಚಾಚು ತಪ್ಪದೆ ಪಾಲಿಸಬೇಕು. ಇದು ಮಾಡಿದರೆ ಖಂಡಿತವಾಗಿ ತೊಂದರೆ ಆಗುವ ಸಾಧ್ಯತೆ ಕಡಿಮೆ. ಡಾಕ್ಟರ್, ಇವಾಗ ನಿಮ್ಮಿಂದ ಕಿರಿಯ ವೈದ್ಯರಿಗೆ ಅಥವಾ ಮುಂದಿನ ತಲೆಮಾರಿನ ವೈದ್ಯರಿಗೆ ನೀವೇ ಏನು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಿ? ಕಿರಿಯ ವೈದ್ಯರಿಗೆ ಮುಖ್ಯವಾಗಿ ರೋಗಿಯ ಮೇಲೆ ಕಳಕಳಿ, ಪ್ರಾಮಾಣಿಕತೆ, ಆದಷ್ಟು ಪ್ರಾಮಾಣಿಕತೆ. ಪ್ರತಿ ರೋಗಿಯನ್ನು ತಮ್ಮ ಅತ್ಯಂತ ಸಂಬಂಧಿಕನೇ ಅಂಥೇಳಿ ತಿಳಿದುಕೊಂಡು ನಾವು ಒಂದು ಚಿಕಿತ್ಸೆ ಕೊಟ್ಟರೆ ಯಾವಾಗಲೂ ತೊಂದರೆಯಾಗುವ ಸಾಧ್ಯತೆ ಇಲ್ಲ. ಯಾಕೆಂತ ಹೇಳಿದರೆ ನಾವು ನಮ್ಮ ಮಕ್ಕಳನ್ನು ಅಥವಾ ತಂದೆ ತಾಯಿಯರನ್ನು ಹೇಗೆ ನೋಡ್ಕೊಳ್ತೇವೋ ಅದೇ ಥರ ಒಂದು ರೋಗಿಯನ್ನು ನೋಡಿಕೊಂಡ್ರೆ ಖಂಡಿತವಾಗಿ ತೊಂದರೆ ಆಗುವ ಸಾಧ್ಯತೆ ಇಲ್ಲ. ಈ ಥರ ಮನೋಭಾವ. ಮತ್ತು ನಮಗೊಂದು ಹಿಪೋಕ್ರಾಟಿಕ್ ಓತ್ ಅಂತೇಳಿ ಇದೆ ನಾವೆಲ್ಲ ವೈದ್ಯರಿಗೆ, ಅದನ್ನು ನಾವು ಫಾಲೋ ಮಾಡಿದೆ. ಅಂದರೆ ಯಾವುದೇ ರೀತಿಯಲ್ಲಿ ನಾವೊಂದು ಹಣ ಮಾಡುವ ಮನೋಭಾವ ಇರಬಾರ್ದು, ರೋಗಿಗೆ ಏನು ತೊಂದರೆ ಮಾಡಬಾರ್ದು, ಬೇರೆ ಬೇರೆ ಥರ ಇದೆ. ಇದನ್ನು ನಾವು ಇದು ಮಾಡಿ ಫಾಲೋ ಮಾಡಿದರೆ ಈ ಥರ ಮಾಡಬೇಕು ಅಂತೇಳಿ ನಾವು ನಮ್ಮ ಯಂಗ್ಸ್ಟರ್ಸಿಗೆ ನಾವು ಯಾವಾಗಲೂ ಸಲಹೆ ಕೊಡಬೇಕಾದ್ದು. ನಾವೊಂದು ಸ್ನಾತಕೋತ್ತರ ವೈದ್ಯಕೀಯ ವಿದ್ಯಾಲಯದಲ್ಲಿ ಇರುವುದರಿಂದಾಗಿ ನಮ್ಮ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೂ ನಾವು ಯಾವಾಗಲೂ ಇದನ್ನೇ ಹೇಳ್ತಾ ಇರೋದು. ಡಾಕ್ಟರ್, ಆ್ಯಸ್ ಅ ಡಾಕ್ಟರ್ ನೀವು ವೈದ್ಯಕೀಯ ವೃತ್ತಿಯನ್ನು ಉದ್ಯೋಗ ಅಂತ ನೋಡ್ತೀರಾ ಅಥವಾ ಸೇವೆ ಅಂತ ನೋಡ್ತೀರಾ? ಇದು ಎರಡೂ ಥರನೂ ನೋಡ್ಕೊಳ್ಬೇಕಾಗ್ತದೆ. ಸೇವಾನಿರತ ಉದ್ಯೋಗ ಅಂತೇಳಿ ನೋಡಿದರೆ ಒಳ್ಳೆಯದು ಅಂತೇಳಿ ನನ್ನ ಅಭಿಪ್ರಾಯ. ಓಕೆ ಡಾಕ್ಟರ್, ಒಬ್ಬ ವೈದ್ಯರಿಗೆ ಅತ್ಯಂತ ದೊಡ್ಡ ಪ್ರಶಸ್ತಿ ಯಾವುದು ಅಂತ? ಇವಾಗ ಹಣನ, ಗೌರವನ, ಅಥವಾ ರೋಗಿಯ ಮುಖದಲ್ಲಿ, ರೋಗಿ ಗುಣಪಟ್ಟಾದ್ಮೇಲೆ ಅವನ ಮುಖದಲ್ಲಿ ಒಂದು ನಗು ಬೀರ್ತದೆ? ಖಂಡಿತವಾಗಿ ಕೊನೆಯದಾಗಿ ನೀವು ಹೇಳಿದಂದರೆ ರೋಗಿಯ ಮುಖದಲ್ಲಿರುವ ನಗು, ರೋಗಿ ಒಂದು ಗುಣವಾಗಿ ಹೋಗೋದು. ಈಗ ನಾನು ಒಂದು ಅರಿವಳಿಕೆ ತಜ್ಞ, ಅಂದರೆ ನಮಗೆ ರೋಗಿಗಳೊಟ್ಟಿಗೆ ಪ್ರತ್ಯಕ್ಷವಾಗಿ ಅನುಭವ ಕಡಿಮೆ. ಅಂತ ಹೇಳಿದರೆ ನಾವು ರೋಗಿಗೆ ಮೂರ್ಛೆ ತಪ್ಪಿಸ್ತೇವೆ, ಆಮೇಲೆ ಮತ್ತೆ ಪುನಃ ಮೂರ್ಛೆ ಭರಿಸ್ತೇವೆ. ಅಂತ ಹೇಳಿದರೆ ನಮ್ಮ ಚಿಕಿತ್ಸೆ ಯಾವಾಗ ಇರುವುದಂತ ಹೇಳಿದರೆ ಅವನ ಮೂರ್ಛೆ ತಪ್ಪಿರುವಾಗ ನಮ್ಮ ಚಿಕಿತ್ಸೆ. ಆದ್ದರಿಂದಾಗಿ ರೋಗಿಗಳಿಗೆ ನಾವು ನಮ್ಮ ಅನಸ್ತೀಶಿಯಾಲಜಿಸ್ಟ್ ಅಥವಾ ಅರಿವಳಿಕೆ ತಜ್ಞರ ಒಂದು ಏನು ಉಪಯುಕ್ತತೆ ಅಂತೇಳಿಯೇ ಗೊತ್ತಿರೋದಿಲ್ಲ. ಆದರೆ ನಮ್ಮ ಬೇರೆ ಬೇರೆ ಇತರ ವೈದ್ಯಕೀಯ ತಜ್ಞರಿಗೆ ಎಷ್ಟೋ ಸಲ ತುಂಬ ಕ್ಲಿಷ್ಟಕರವಾದ ರೋಗ ಇದ್ದು ರೋಗಿ ಗುಣಮುಖ ಆಗುವುದಿಲ್ಲ ಸಂದರ್ಭ ಇದ್ದು, ಅದು ಗುಣಮುಖವಾದಾಗ ನಾವು ಇಂಟೆನ್ಸಿವಿಸ್ಟ್ಗಳಾಗಿ, ಅಂದರೆ ತೀವ್ರ ನಿಗಾ ತಜ್ಞರಾಗಿ ಕೆಲಸ ಮಾಡ್ತೇವೆ. ಆವಾಗ ಆ ರೋಗಿಯ ಸ್ಥಿತಿ ತುಂಬ ವಿಷಮವಾಗಿರ್ತದೆ, ತುಂಬ ಕಷ್ಟಪಟ್ಟಿರ್ತೇವೆ. ನಾವು ಎಣಿಸಿದ ಹಾಗೆ ರೋಗಿ ಸ್ಪಂದಿಸಿರುವುದಿಲ್ಲ. ಕೆಲವೊಮ್ಮೆ ಸುಮಾರು ದಿವಸಗಳ ತನಕ ನಾವು ತೀವ್ರ ಚಿಕಿತ್ಸೆ ಕೊಡಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ರೋಗಿ ಗುಣಮುಖವಾದಾಗ ನಮಗೆ ನಿಜವಾಗಲೂ ಬಹಳ ಸಂತೋಷವಾಗ್ತದೆ. ಇದು ನಮಗೆ ತುಂಬ ಖುಷಿ ಕೊಡುವಂತಹ ಸಂದರ್ಭಗಳು. ಓಕೆ ಡಾಕ್ಟರ್, ಇವಾಗ ನೀವು 36 ವರ್ಷಗಳಿಂದ ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿದ್ದೇನೆ ಅಂತ ಹೇಳಿದರೆ, ಇವಾಗ ಈ 36 ವರ್ಷದಲ್ಲಿ ನೀವು ಹಲವಾರು ರೋಗಿಗಳನ್ನು ನೋಡಿರ್ತೀರಿ. ಒಂದು ಘಟನೆ ನಿಮ್ಮ ಜೀವನದಲ್ಲಿ ಏನು ಅನುಭವ ಆಗಿರ್ಬೋದು, ಅದು ಮರಿಲಿಕ್ಕೆ ಆಗದಂಥ ಒಂದು ಘಟನೆ, ಅಥವಾ ಒಬ್ಬ ರೋಗಿ ನಿಮ್ಮ ಜೀವನದಲ್ಲಿ ತುಂಬ ಒಂದು ಇನ್ಫ್ಲುಯೆನ್ಸ್ ಮಾಡಿರುವಂಥ ಒಂದು ಘಟನೆ ಯಾವುದು ಅಂತ? ಆ ಥರ
ನಾನು ಈಗಾಗಲೇ ಹೇಳಿದಾಗೆ ಅರಿವಳಿಕೆ ತಜ್ಞರಿಗೆ ಆ ಥರ ಘಟನೆಗಳು ಕಡಿಮೆ. ಆದರೆ ನನಗೆ ಒಂದು ಘಟನೆ ಬಹಳ ಸಂತೋಷ ಕೊಟ್ಟದ್ದು ಏನಂತ ಹೇಳಿದರೆ, ಒಂದು ರೋಗಿ 10 ವರ್ಷಗಳ ನಂತರ ಒಂದು ಶಸ್ತ್ರಚಿಕಿತ್ಸೆಗೊಂಡ ರೋಗಿ ಮತ್ತೆ ಇನ್ನೊಮ್ಮೆ ಶಸ್ತ್ರಚಿಕಿತ್ಸೆಗೆ ಬಂದಾಗ ನನ್ನನ್ನು ಪರಿಚಯವಾಗಿ, ವೈದ್ಯರೇ ನೀವು ನನಗೆ ಹೋದ ಸಲ ಕೂಡ ನನಗೆ ಅರಿವಳಿಕೆ ನೀಡಿದವರು ನೀವೇ, ಅಂದರೆ ಸುಮಾರು 10 ವರ್ಷಗಳಿಂದ ಮೊದಲು ಒಂದು ಅರಿವಳಿಕೆ ತಜ್ಞರನ್ನು ನೆನಪಿಡುವುದು ಬಹಳ ಕಡಿಮೆ. ನಾನು ಯಾಕೆ ಅಂತೇಳಿ ನಿಮಗೆ ಕಾರಣ ಹೇಳಿದೆ. ಸೊ ಆ ಥರ ನೆನಪಿಟ್ಟಾಗ ನಮಗೆ ಒಂಥರ ಸಂತೋಷ, ಖುಷಿ ಕೊಡುವಂತಹ ಸಾಧ್ಯತೆ, ಖುಷಿ ಕೊಡ್ತದೆ. ಓಕೆ ಡಾಕ್ಟರ್, ಈಗ ವೈದ್ಯರಾದವರು 24/7 ಅವೈಲೇಬಲ್ ಇರಬೇಕಾಗತ್ತೆ. ಇಂಥ ಒಂದು ಸಂದರ್ಭದಲ್ಲಿ ವೈದ್ಯರಾಗಿ ಪರ್ಸನಲ್ ಲೈಫಿಂದ ಏನೆಲ್ಲ ತ್ಯಾಗವನ್ನು ಮಾಡಬೇಕಾಗತ್ತೆ ಅಂತ? ಖಂಡಿತವಾಗಿಯೂ ತ್ಯಾಗ ಮಾಡಬೇಕಾಗ್ತದೆ. ನಾನು ಹೇಗೆ ಹೇಳಿದಾಗೆ ನಾನು ಅರಿವಳಿಕೆ ತಜ್ಞ. ವೈದ್ಯಕೀಯದಲ್ಲಿ ಕೆಲವು ತಜ್ಞರಿಗೆ, ಕೆಲವು ವೈದ್ಯರಿಗೆ 24/7 ಅವರು ಅವೈಲೇಬಲ್ ಇರಬೇಕಾಗ್ತದೆ. ನಮ್ಮ ಅರಿವಳಿಕೆ ತಜ್ಞರಿಗಂತ. ಯಾಕೆಂದರೆ ಯಾವ ಸಂದರ್ಭದಲ್ಲೂ ಶಸ್ತ್ರಚಿಕಿತ್ಸೆ ಬೇಕಾಗ್ಬೋದು ಒಂದು ರೋಗಿಗೆ, ಅಥವಾ ಯಾವ ಸಂದರ್ಭದಲ್ಲೂ ಸಿಸೇರಿಯನ್ ಆಪರೇಷನ್ ಬೇಕಾಗ್ಬೋದು. ನಾವು ರಾತ್ರಿ 2 ಗಂಟೆ ಆದರೂ 3 ಗಂಟೆ ಆದರೂ ಎದ್ದು ಹೋಗಬೇಕಾಗ್ತದೆ. ಆವಾಗ ನಮ್ಮ ಕುಟುಂಬದವರಿಗೆ ಇದು ಅಸಮಾಧಾನವಾಗುವ ಸಾಧ್ಯತೆ ತುಂಬ ಜಾಸ್ತಿ. ನಮಗೆ ನಿದ್ರೆ ಇರುವುದಿಲ್ಲ. ಒಮ್ಮೊಮ್ಮೆ 4:30-5 ಗಂಟೆಗೆ ಬೆಳಿಗ್ಗೆ ಆಪರೇಷನ್ ಇದ್ದರೆ, ಇನ್ನೊಮ್ಮೆ ರಾತ್ರಿ 12-1 ಗಂಟೆವರೆಗೂ ಆಪರೇಷನ್ ಇರ್ತದೆ. ಇದರಿಂದಾಗಿ ಕುಟುಂಬದವರಿಗೆ ತೊಂದರೆ ಆಗ್ತದೆ. ಮತ್ತು ಕುಟುಂಬದವರು ನಮ್ಮ ಮೇಲೆ ಸ್ವಲ್ಪ ಅಸಮಾಧಾನ ಪಡುವ ಸಾಧ್ಯತೆ ಇರ್ತದೆ. ಆದರೆ ಒಮ್ಮೆ ವೈದ್ಯರಾದಮೇಲೆ ನಾವು ರೋಗಿಯ ಮೇಲೆ ನಿಷ್ಠೆ ತೋರಿಸಬೇಕಾದ್ದು ಏನು, ಅದನ್ನು ತೋರಿಸಲೇಬೇಕಾಗ್ತದೆ. ಸೊ ನಾವೊಂದು ಸಮತೋಲನವಾಗಿ, ಎಷ್ಟಾಗ್ತದೆ ಅಷ್ಟು ಸಮತೋಲನವಾಗಿ ನಮ್ಮ ಜೀವನ ಮುಂದುವರಿಸ್ಕೊಂಡು ಹೋಗಬೇಕಾಗ್ತದೆ. ಓಕೆ ಡಾಕ್ಟರ್, ಈಗ ಪ್ರತಿಯೊಬ್ಬ ನಾಗರಿಕನಿಗೆ ಅಥವಾ ಪ್ರತಿಯೊಬ್ಬ ರೋಗಿಗೂ ಕೂಡ ಗುಣಮಟ್ಟದ ಸೇವೆ ಸಿಗಬೇಕು, ಆರೋಗ್ಯ ಸೇವೆ ಸಿಗಬೇಕು ಅಂತ ಆದರೆ ವೈದ್ಯರ ಪಾತ್ರ ಏನು ಅಂತ? ಹೌದು, ಈಗ ನಮ್ಮ ಮಂಗಳೂರಿನಂತಹ ಪಟ್ಟಣಗಳಲ್ಲಿ ಎಲ್ಲರಿಗೂ ಗುಣಮಟ್ಟದ ಆರೋಗ್ಯ ಸೇವೆ ಖಂಡಿತವಾಗಿಯೂ ಸಿಗ್ತದೆ. ಕೆಲವು ಹಳ್ಳಿ ಪ್ರದೇಶಗಳಲ್ಲಿ ಸಿಗಲಿಕ್ಕಿಲ್ಲ. ಆದರೆ ಇಲ್ಲಿ ರೋಗಿಗಳದ್ದು ಕೂಡ ಪಾತ್ರವಿದೆ. ಯಾವಾಗಲೂ ರೋಗಿಗಳು ಸೋಮಾರಿತನ ಮಾಡಬಾರ್ದು. ರೋಗಿಗಳ ಕುಟುಂಬದವರು ಎಲ್ಲಿ ಚಿಕಿತ್ಸೆ ಚೆನ್ನಾಗಿದೆ ಅಲ್ಲಿ ಹೋಗಬೇಕು. ನಾವು ಇದರ ಬಗ್ಗೆ ಯೋಚನೆ ಮಾಡಿದಾಗೆ ಸುಮಾರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಳ್ಳೆಯ ಚಿಕಿತ್ಸೆಗಳು ಸಿಗ್ತಾ ಇದೆ. ಇದರ ಸದುಪಯೋಗವನ್ನು ನಾವು ಪಡೆದುಕೊಳ್ಬೇಕು. ಅದರಿಂದಾಗಿ ಚಿಕಿತ್ಸೆಗಳು ಸಿಗ್ತದೆ. ಗುಣಮಟ್ಟದ ಚಿಕಿತ್ಸೆ ಖಂಡಿತವಾಗಿಯೂ ಸಿಗ್ತದೆ. ಆದರೆ ಜನರಿಗೆ ಕೆಲವು ಮೂಢನಂಬಿಕೆಗಳಿದೆ. ಈ ಮೂಢನಂಬಿಕೆಗಳನ್ನು ಬಿಡಬೇಕು. ಯಾಕಂದರೆ ನಾನೊಂದು ಉದಾಹರಣೆ ಕೊಡಬೇಕಾದ್ರೆ, ಒಂದು ರೋಗಿಗೆ ಯಾವುದಾದರೂ ಒಂದು ಕ್ಯಾನ್ಸರ್ ಅಂತೇಳಿ, ಯಾವುದೇ ಒಂದು ಭಾಗದ ಕ್ಯಾನ್ಸರ್ ಕಂಡುಹಿಡಿಯಪಟ್ಟ ತಕ್ಷಣ ಕ್ಯಾನ್ಸರ್ ಅಂದ ತಕ್ಷಣ ಹೆದರಿಬಿಡ್ತಾರೆ. ಹೆದರಿಬಿಟ್ಟು ವೈದ್ಯರು ಹೇಳಿದ್ದನ್ನು ಕೇಳಿಸ್ಕೊಳ್ಳೋದಿಲ್ಲ, ಅದನ್ನು ಅರ್ಥೈಸಿಕೊಳ್ಳುವಂತಹ ಅವನಿಗೆ ಧೈರ್ಯವೂ ಇರುವುದಿಲ್ಲ, ಮನೋಭಾವವೂ ಇರುವುದಿಲ್ಲ. ಈ ಸಂದರ್ಭದಲ್ಲಿ ಊರಿಗೆ ಹೋದಾಗ ಅವನ ದಾರಿ ತಪ್ಪಿಸುವವರು ತುಂಬ ಇರ್ತಾರೆ. ಏನು ಹೇಳ್ತಾರೆ, ಇದಕ್ಕೆ ನೀನು ಅಲೋಪತಿಕ್ ಚಿಕಿತ್ಸೆ ಮಾಡಬೇಡ, ಅದರಿಂದಾಗಿ ತುಂಬ ಸೈಡ್ ಇಫೆಕ್ಟ್ ಇದೆ, ಅಡ್ಡ ಪರಿಣಾಮಗಳಿದ್ದಾವೆ, ಅದರಿಂದಾಗಿ ಅದಕ್ಕೆ ಹೋಗಬೇಡ, ನಮ್ಮ ಇಲ್ಲಿ ಪಂಡಿತರ ಮದ್ದು ಮಾಡುವ, ಅಥವಾ ನಾವೇನು ಕ್ವ್ಯಾಕ್ಸ್ ಅಂತೇಳಿ ಏನು ಹೇಳ್ತೇವೆ, ಈ ಥರ ಮದ್ದು ಮಾಡುವ ಅಂತ ಹೇಳಿ ಅವರು ಅದನ್ನು ಪ್ರಯತ್ನ ಮಾಡಿ 6-7 ತಿಂಗಳುಗಳ ನಂತರ ಆ ಚಿಕಿತ್ಸೆ ಮಾಡಿ ಎಲ್ಲ ಹಣವನ್ನು ಅವರು ವೆಚ್ಚ ಮಾಡಿ ಕೊನೆಗೆ ಈ ಅರ್ಬುದ ರೋಗ ಅಥವಾ ಕ್ಯಾನ್ಸರ್ ಅಂತೇಳಿ ಏನಿದೆ ಅದು ಇನ್ನೂ ಏನೂ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ವೈದ್ಯರಲ್ಲಿ ಬಂದಾಗ ಖಂಡಿತವಾಗಿಯೂ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಎಂಥ ಚಿಕಿತ್ಸೆ ಲಭ್ಯವಿದ್ದರೂ, ಎಂಥ ಶಸ್ತ್ರಚಿಕಿತ್ಸೆ ಮಾಡಿದರೂ ಆ ಸ್ಟೇಜಲ್ಲಿ ಅದನ್ನು ಗುಣಪಡಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಆದ್ದರಿಂದಾಗಿ ಈ ಥರ ತಿಳುವಳಿಕೆ ಮತ್ತು ಆದಷ್ಟು ಮೂಢನಂಬಿಕೆಗಳನ್ನು ಬಿಡಬೇಕು, ವೈದ್ಯರ ಮೇಲೆ ನಿಷ್ಠೆ ಇಡಬೇಕು ಅಂತೇಳಿ ನಾನು ಹೇಳೋದು. ಓಕೆ ಡಾಕ್ಟರ್, ಈಗ ರೋಗಿ ಆದವನು ವೈದ್ಯರನ್ನು ಪ್ರಶ್ನಿಸ್ತಾನೆ. ಈಗ ನೀವು ಆವಾಗಲೇ ಹೇಳಿದ್ರಿ, ಟೆಕ್ನಾಲಜಿಗಳು ಮುಂದುವರೆದಿದೆ ಅಥವಾ ಸೋಷಿಯಲ್ ಮೀಡಿಯಾಗಳನ್ನು ನೋಡಿಕೊಂಡು, ಇಂಟರ್ನೆಟನ್ನು ನೋಡಿಕೊಂಡು ವೈದ್ಯರನ್ನು ಪ್ರಶ್ನಿಸುವಂಥ ಒಂದು ರೋಗಿಗಳಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆನ ಕೆಟ್ಟದ ಅಂತ?
ಅಲ್ಲ, ಇದು ಕೆಟ್ಟದ್ದು ಅಂತ ಹೇಳಲಿಕ್ಕಾಗೋದಿಲ್ಲ. ಆದರೆ ಆ ಪ್ರಶ್ನೆ ಒಂದು ಸೃಜನಾತ್ಮಕವಾಗಿ ಇರಬೇಕು. ಯಾವುದೇ ರೋಗಿಗೆ ಪ್ರಶ್ನೆ ಮಾಡುವಂತಹ ಹಕ್ಕು ಇದೆ. ಯಾಕೆಂದರೆ ಇದು ಯಾಕೆ ಹೀಗೆ, ಅದು ಯಾಕೆ ಹೀಗೆ, ಅದು ಸರಿಯಾಗಲಿಕ್ಕಿಲ್ಲ, ಇದು ಸರಿಯಾಗಲಿ, ಕೊನೆಗೆ ಪ್ರಶ್ನೆ ಮಾಡಿದ ನಂತರ ವೈದ್ಯರು ಕೊಟ್ಟ ಉತ್ತರವನ್ನು ಅವು ಒಪ್ಪಿಕೊಳ್ಬೇಕು. ಪ್ರಶ್ನೆಯಾಗಿಯೇ ಉಳಿಬಾರ್ದು. ಯಾಕೆಂದರೆ ನಿನಗೆ ಉತ್ತಮವಾದ ಸೂಕ್ತವಾದ ವೈದ್ಯರು ಯಾರು ಅಂತೇಳಿ ಅವನು ನಿರ್ಧರಿಸಬೇಕು. ಆ ವೈದ್ಯರಿಂದ ಸಲಹೆ ಅವನು ಪಡೆಯಬೇಕು. ಸೊ ಅವನಿಗೆ ಉತ್ತರ ಸಿಗಬೇಕು. ಸೊ ಪ್ರಶ್ನೆ ಮಾಡಿ ಸರಿಯಾದ ಉತ್ತರ ಪಡ್ಕೊಂಡ್ರೆ ಅದು ನಿಜವಾಗ್ಲೂ ಒಳ್ಳೆಯದು. ಓಕೆ ಡಾಕ್ಟರ್, ಇತ್ತೀಚೆಗೆ ಜೀವನ ಶೈಲಿಗಳು ಬದಲಾಗ್ತಾ ಇದೆ, ಲೈಫ್ ಸ್ಟೈಲ್ಗಳು ಬದಲಾಗ್ತಾ ಇದೆ ಜನರದ್ದು. ಇದರಿಂದಾಗಿ ಯಾವ ರೋಗಗಳು ಹೆಚ್ಚುತ್ತಾ ಇದೆ ಅಂತ? ಹೌದು, ಈ ಜೀವನ ಶೈಲಿ ಬದಲಾವಣೆಯಿಂದ ತುಂಬ ರೋಗಗಳು ಬರ್ತಾ ಇದೆ. ಒಂದು ರಕ್ತದ ಒತ್ತಡ, ಬ್ಲಡ್ ಪ್ರೆಷರ್, ಹೈ ಬ್ಲಡ್ ಪ್ರೆಷರ್ ಅಂತ ಹೇಳ್ತೇವೆ, ಮಧುಮೇಹ ರೋಗ, ಡಯಾಬಿಟಿಸ್, ಥೈರಾಯ್ಡ್ ಡಿಸೀಸಸ್, ಹೈಪರ್ ಕೊಲೆಸ್ಟ್ರಾಲಿಮಿಯಾ, ಅದರಿಂದಾಗಿ ಬೇರೆ ಬೇರೆ ಹೃದಯದ ಕಾಯಿಲೆಗಳು ಬರೋದು, ಈ ಥರ ಆಮೇಲೆ ಇನ್ನೂ ಬಹಳ ಒಂದು ತೊಂದರೆ ಕೊಡುವಂತಹ ರೋಗ ಅಂತ ಹೇಳಿದರೆ ಒಬೆಸಿಟಿ, ಬೊಜ್ಜುತನ. ಇದು ಬೇರೆ ಬೇರೆ ರೋಗ. ಲೈಫ್ ಸ್ಟೈಲ್ ಅಂತ ಹೇಳಿದರೆ ಈಗ ನಾವು ಜಾಸ್ತಿ ಕೂತ್ಕೊಂಡೇ ಕೆಲಸ ಮಾಡೋದು. ನಾವು ಮೊದಲಿನ ನಮ್ಮ ಹಳ್ಳಿಯವರ ಥರ, ಕೃಷಿ ಕೆಲಸದವರ ಥರ ನಮ್ಮದು ಓಡಾಡಿ ಕೆಲಸ ಮಾಡುವಂಥದ್ದಲ್ಲ. ನಾವು ಆ ಥರ ಇರೋದರಿಂದಾಗಿ ನಾವು ತಿಂದದ್ದು ಕರಗೋದಿಲ್ಲ. ಯಾವಾಗ ನಾವು ತಿಂದದ್ದು ಕರಗೋದಿಲ್ಲವ ಅದು ನಮಗೆ ವಿಷಯವೇ. ಅದು ನಮ್ಮ ಜೀವದಲ್ಲಿ ಉಳ್ಕೊಂಡ್ರೆ ಅದು ವಿಷಯವೇ. ಆದ್ದರಿಂದಾಗಿ ಈಗ ಇದರ ಬಗ್ಗೆನೂ ಜನರಿಗೆ ಪ್ರಜ್ಞೆ ಬಂದಿದೆ. ನಾವು ನಮ್ಮ ಕೆಲಸ ಮುಗಿದ ತಕ್ಷಣ ಎಲ್ಲಿ ಫಿಟ್ನೆಸ್ ಜಿಮ್ ಎಲ್ಲಿ ಇದೆ ಅಲ್ಲಿ ಹೋಗುವವರಿದ್ದಾರೆ. ಸೊ ಅದು ಒಂದು ಉತ್ತಮ ಲಕ್ಷಣ. ಅದು ಎಲ್ಲರಿಗೂ ಅಷ್ಟು ಖರ್ಚು ಮಾಡಿ ಜಿಮ್ಗೆಲ್ಲ ಹೋಗಲಿಕ್ಕೆ ಸಾಧ್ಯತೆ ಇದೆ ಅಂತೇಳಲ್ಲ, ಮನೆಯಲ್ಲಿ ಕೂಡ ವ್ಯಾಯಾಮ ಮಾಡ್ಬೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ಆ ವ್ಯಾಯಾಮದ ರೂಪ ನಮಗೆ ಮನೆಯಲ್ಲಿ ಕೆಲಸ ಮಾಡೋದ್ರಿಂದಲೂ ಸಿಗ್ತದೆ. ಕೃಷಿ ಕೆಲಸ ಮಾಡೋದು, ಮನೆಯ ಕೆಲಸ ಮಾಡೋದು, ಅದರಿಂದಲೂ ಸಿಗ್ತದೆ. ಅದರಿಂದಾಗಿ ದಿನದ ಇಷ್ಟು ಗಂಟೆಗಳ ಕಾಲ ಈ ಕೆಲಸಗಳನ್ನು ಮಾಡಿದರೆ ಈ ಲೈಫ್ ಸ್ಟೈಲ್ ಡಿಸೀಸನ್ನು ಆದಷ್ಟು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಓಕೆ ಡಾಕ್ಟರ್. ಡಾಕ್ಟರ್, ಇನ್ನು ಮುಂದಿನ 20 ವರ್ಷಗಳಲ್ಲಿ ಈ ವೈದ್ಯಕೀಯ ಕ್ಷೇತ್ರ ಎಷ್ಟು ಬದಲಾವಣೆ ಆಗ್ಬೋದು, ಒಂದು ನಿಮ್ಮ ಅಸಂಪ್ಷನ್ ಅನ್ನು ಹೇಳೋದಾದ್ರೆ? ತುಂಬ ಬದಲಾವಣೆ, ಖಂಡಿತವಾಗಿಯೂ ಬದಲಾವಣೆ ಆಗ್ಬೋದು. ಎಲ್ಲಿವರೆಗೆ ಅಂತ ಹೇಳಿದರೆ ರೋಗಿಯನ್ನು ಮಾತನಾಡಿಸದೆಯೇ ರೋಗ ನಿರ್ಧಾರ ಮಾಡ್ಬೋದು, ರೋಗ ಚಿಕಿತ್ಸೆ ಮಾಡಬಹುದು. ದೂರದಿಂದಲೇ ಈಗ ನಾವೇನು ಹೇಳ್ತೇವೆ ರೋಬೋಟಿಕ್ ಚಿಕಿತ್ಸೆ ಅಂತೇಳಿ ಎಲ್ಲ ಹೇಳ್ತೇವೆ. ನಾವು ಒಂದು ಡೆಲ್ಲಿಯಲ್ಲಿ ಇರುವಂತಹ ವೈದ್ಯರು ಇಲ್ಲಿಯ ವೈದ್ಯರಿಗೆ ನಿಮಿಷಗಳ ಕಾಲ ಇದು ಕೊಟ್ಟು ಮಾಹಿತಿ ಕೊಟ್ಟು ಶಸ್ತ್ರಚಿಕಿತ್ಸೆಗಳನ್ನು ಮಾಡಲಿಕ್ಕೆ ಎಲ್ಲ ಆಗ್ತದೆ. ರೋಬೋಟಿಕ್ ತಂತ್ರಜ್ಞಾನ ಅಂತ ಹೇಳಿದರೆ ಹಾಗೆ. ಸೊ ಆ ಥರ ಮುಂದುವರಿಯುವ ಸಾಧ್ಯತೆ ಇರ್ತದೆ. ಖಂಡಿತವಾಗಿ ಇದರಲ್ಲಿ ನಮ್ಮ ರೋಗಿಗಳು ಚಿಕಿತ್ಸೆಯ ವಿಷಯದಲ್ಲಿ ತುಂಬ ಉತ್ತಮ ಬದಲಾವಣೆ ಖಂಡಿತವಾಗಿಯೂ ಆಗ್ತದೆ. ಎಲ್ಲ ಇಂಟರ್ನೆಟ್ಟಿಂದಾಗಿ ಎಲ್ಲ ಬೇರೆ ಬೇರೆ ತಂತ್ರಜ್ಞಾನಗಳು ಬೆಳವಣಿಗೆಯಾದಾಗ ಖಂಡಿತವಾಗಿಯೂ ಎಲ್ಲ ರೀತಿಯಲ್ಲೂ ಇದು ಉತ್ತಮವಾಗಿ ಇರುವಂಥದ್ದು. ಓಕೆ ಡಾಕ್ಟರ್, ವೈದ್ಯರ ದಿನದ ವಿಶೇಷ ಕಾರ್ಯಕ್ರಮ ಇದಾಗಿರೋದ್ರಿಂದ ನಾವೊಂದು ಸಣ್ಣ ಗೇಮ್ ಟೈಪ್ ಮಾಡುವ ಅಂತ ನಾನೊಂದಷ್ಟು ಪ್ರಶ್ನೆಗಳನ್ನು ಕೇಳ್ತೇನೆ, ನೀವು ಅದಕ್ಕೆ ಒಂದು ವರ್ಡಲ್ಲಿ ಆನ್ಸರನ್ನು ಮಾಡಬೇಕು. ಓಕೆ ಡಾಕ್ಟರ್, ಮೊದಲನೇ ಕ್ವಶನ್, ಒಂದು ಪದದಲ್ಲಿ ವೈದ್ಯಕೀಯ ವೃತ್ತಿಯನ್ನು ವರ್ಣಿಸೋದಾದ್ರೆ? ನಿಷ್ಠೆ, ರೋಗಿಯ ಮೇಲೆ ನಿಷ್ಠೆ. ವಾವ್, ಸೂಪರ್. ಒಬ್ಬ ಉತ್ತಮ ವೈದ್ಯನ ಪ್ರಮುಖ ಗುಣ ಯಾವುದು ಅಂತ? ಸಂಯಮಶೀಲತೆ, ಆದಷ್ಟು ರಫ್ ಆಗಿರೋದು, ಚೆನ್ನಾಗಿ ಮಾತನಾಡಿಕೊಂಡು ಪೊಲೈಟ್ ಆಗಿರೋದು. ಓಕೆ. ಪ್ರತಿಯೊಬ್ಬ ರೋಗಿಯು ಪಾಲಿಸಬೇಕಾದ ಒಂದು ಅಭ್ಯಾಸ? ರೋಗಿ ಪಾಲಿಸಬೇಕಾದ ಒಂದು ಅಭ್ಯಾಸ. ಅದಕ್ಕೂ ಮತ್ತೆ ನಿಷ್ಠೆ ಅದೇ ಅನ್ಸದೆ. ಯಾಕೆಂದ್ರೆ ವೈದ್ಯರ ಮೇಲೆ ರೋಗಿ ಕೂಡ ವೈದ್ಯರ ಮೇಲೆ ನಿಷ್ಠೆ ಇಟ್ಕೊಳ್ಬೇಕು. ಇಲ್ಲ ಅಂದ್ರೆ ಯಾವಾಗ ರೋಗಿಗೆ ವೈದ್ಯರ ಮೇಲೆ ನಂಬಿಕೆ ಇಲ್ಲ ಆವಾಗ ಅದರದ್ದೊಂದು ಧನಾತ್ಮಕ ಒಂದು ಪ್ರಭಾವ ಬರೋದು ಸಾಧ್ಯತೆ ಕಡಿಮೆ. ಹೌದು ಡಾಕ್ಟರ್, ಇವಾಗ ಪ್ರತಿಯೊಬ್ಬ ವೈದ್ಯರು ಕೂಡ ಎಂದಿಗೂ ಮರೆಯಬಾರದ ಒಂದು ಮೌಲ್ಯ? ಪ್ರಾಮಾಣಿಕತೆ, ಆಮೇಲೆ ಕಾರ್ಯತತ್ಪರತೆ. ಆರೋಗ್ಯವಾಗಿರಲು ಪ್ರತಿಯೊಬ್ಬರು ಕೂಡ ಪ್ರತಿದಿನ ಮಾಡಬೇಕಾದ ಒಂದು ಕೆಲಸ? ವ್ಯಾಯಾಮ. ಓಕೆ ಡಾಕ್ಟರ್, ಇವಾಗ ಸ್ನೇಹಿತನ ಅಥವಾ ಸ್ಪರ್ಧಿನ ಅಂತ? ಸ್ಪರ್ಧಿ ಇರಬಹುದು, ಆದರೆ ಇದನ್ನು ಸ್ನೇಹಿತನಾಗಿ ನಾವು ಉಪಯೋಗ ಮಾಡಿದರೆ ಲಾಭವಿದೆ. ಓಕೆ. ಯುವ ವೈದ್ಯರಿಗೆ ನಿಮ್ಮ ಒಂದು ಸಂದೇಶ?
ಮತ್ತೆ ಮತ್ತೆ ನಾನು ಹೇಳೋದೇ ಜನರಿಗೆ ನಿಷ್ಠೆನೇ ಇರಬೇಕು. ನಿಷ್ಠೆ ಯಾವಾಗ ನಿಷ್ಠಾವಂತರಾಗಿ ಮ್ಯೂಚುವಲ್ ರೋಗಿಯಿಂದ ವೈದ್ಯರಿಗೆ, ವೈದ್ಯರಿಂದ ರೋಗಿಗೆ. ಯಾಕೆಂದರೆ ಸ್ವಲ್ಪ ಜನರಿಗೆ ನಾನು ಕಡಿಮೆ ಆಗಿದೆ ಅಂತ ಹೇಳಲಿಕ್ಕಾಗೋದಿಲ್ಲ, ನಿಷ್ಠೆಯನ್ನು ಬೆಳೆಸಿಕೊಳ್ಳಿ ಅಂತೇಳಿ ಹೇಳ್ಬೋದು. ಓಕೆ ಡಾಕ್ಟರ್, ಬಹಳ ಚೆನ್ನಾಗಿ ಉತ್ತರ ನೀಡಿದ್ರಿ. ಡಾಕ್ಟರ್, ಇವಾಗ ವೈದ್ಯರ ದಿನದ ವಿಶೇಷ ಕಾರ್ಯಕ್ರಮ ಇದಾಗಿರೋದ್ರಿಂದ ನೀವು ಪರ್ಸ್ನಲ್ ಆಗಿ ಯಾರಿಗಾದ್ರೂ ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾವು ಕೃತಜ್ಞತೆ ಹೇಳಬೇಕಾದ್ದು ನಮ್ಮ ರೋಗಿಗಳಿಗೆ. ಯಾಕಂತ ಹೇಳಿದ್ರೆ ರೋಗಿಗಳಿಲ್ಲದೆ ವೈದ್ಯರಿಗಿಲ್ಲ. ಎರಡನೇದಾಗಿ ನಾನು ಕೃತಜ್ಞತೆ ಹೇಳಬೇಕಾಗುವುದು ನಮ್ಮ ಕುಟುಂಬಕ್ಕೆ. ಯಾಕೆಂದರೆ ಈಗ ನಾನು ಆಲ್ರೆಡಿ ಹೇಳಿದ ಹಾಗೆ ಮುಖ್ಯವಾಗಿ ನಾನೊಂದು ಅರಿವಳಿಕೆ ವೈದ್ಯರಾಗಿ ಕಾಲ ಬಿಟ್ಟು ಅಂತ ಹೇಳಿದರೆ ಬೆಳಿಗ್ಗೆ ಬೇಗ ರಾತ್ರಿ ತುಂಬ ಲೇಟಾಗಿ ಹೀಗೆಲ್ಲ ಕೆಲಸ ಮಾಡುವಾಗ ಅವರಿಗೆ ತೊಂದರೆ ಆಗಿಯೇ ಇರ್ತದೆ. ನಾನು ಇನ್ನೂ ನನ್ನ 40ನೇ ಅಥವಾ 30ರಿಂದ 40ನೇ ವಯಸ್ಸಿನ ಸಂದರ್ಭದಲ್ಲಿ ಮಕ್ಕಳ ಹುಟ್ಟುಹಬ್ಬವನ್ನು ಆಚರಿಸೋದು ಯಾವಾಗಲೂ ಮನೆಗೆ ಬರುವಾಗ ಲೇಟ್ ಆಗ್ತಿತ್ತು. ಒಮ್ಮೊಮ್ಮೆ ಕೇಕ್ ತಂದದ್ದು ಅಲ್ಲೇ ಉಳಿತಾ ಇತ್ತು. ಇಂಥದ್ದು ಎಲ್ಲ ನಡೀತಾ ಇತ್ತು. ಅದರಿಂದಾಗಿ ಅವರಿಗೆ ಕೃತಜ್ಞತೆಯನ್ನು ನಾವು ಸಲ್ಲಿಸಲೇಬೇಕು. ಓಕೆ ಡಾಕ್ಟರ್. ಡಾಕ್ಟರ್, ಕಾರ್ಯಕ್ರಮದ ಕೊನೆಯದಾಗಿ ಜನಸಾಮಾನ್ಯರಿಗೆ ನೀವು ಕಿವಿ ಮಾತನ್ನು ಹೇಳೋದಾದ್ರೆ? ಜನಸಾಮಾನ್ಯರಿಗೆ ಒಂದು ಮುಖ್ಯವಾದ್ದು ನಾನು ಈಗಾಗಲೇ ಹೇಳಿದ್ದೇನೆ, ಅದನ್ನು ಮತ್ತೆ ಮತ್ತೆ ಹೇಳುವುದರಲ್ಲಿ ಏನು ತಪ್ಪಿಲ್ಲ. ನಿಮ್ಮ ರೋಗದ ಬಗ್ಗೆ ಕಾಳಜಿ ವಹಿಸಬೇಕಾದ್ದು ನಿಮ್ಮ ಕರ್ತವ್ಯ. ಅದನ್ನು ವೈದ್ಯರ ಮೇಲೆ ಸಂಪೂರ್ಣವಾಗಿ ಬಿಡಲಿಕ್ಕಾಗುವುದಿಲ್ಲ. ಯಾವುದೇ ರೋಗ ಬಂದಾಗಲೂ ನಿಷ್ಠೆಯಿಂದ ನೀವು ಅದನ್ನು ಚಿಕಿತ್ಸೆ ತೆಗೆದುಕೊಳ್ಳಬೇಕು. ನೀವು ಹೋಗುವ ವೈದ್ಯರ ಮೇಲೆ ನಿಮಗೆ ನಿಷ್ಠೆ ಇರಬೇಕು. ಆಮೇಲೆ ಯಾವುದೇ ಒಂದು ಕಾಯಿಲೆ ಬರುವುದಕ್ಕಿಂತ ಮೊದಲು ಅದು ಬರದ ಹಾಗೆ ತಡೆದುಕೊಳ್ಳೋದು. ಯಾಕೆಂದರೆ ನಾವೀಗ ಈಗಾಗಲೇ ಹೇಳಿದ ಹಾಗೆ ಬ್ಲಡ್ ಪ್ರೆಷರು ಮತ್ತು ಹೃದಯದ ಕಾಯಿಲೆ ಅಥವಾ ಡಯಾಬಿಟಿಸ್ ಇವೆಲ್ಲ ಕಾಯಿಲೆಗಳನ್ನು ವ್ಯಾಯಾಮ ಆಮೇಲೆ ನಮ್ಮ ಆಹಾರ ಪದ್ಧತಿಗಳ ಮೇಲಿನ ಹತೋಟಿಯಿಂದ ಈ ಕಾಯಿಲೆಗಳನ್ನು ಹತೋಟಿಯಲ್ಲಿ ಇಡಲಿಕ್ಕೆ ಸಾಧ್ಯತೆ ಇರ್ತದೆ. ಅದರಿಂದಾಗಿ ಇದನ್ನೆಲ್ಲ ಚೆನ್ನಾಗಿ ನೋಡಿಕೊಂಡ್ರೆ ಆರೋಗ್ಯವಂತಹ ಒಂದು ಸಮಾಜವನ್ನು ನಾವು ಬೆಳೆಸಲು ಖಂಡಿತ ಸಾಧ್ಯವಿದೆ. ಎಸ್ ಡಾಕ್ಟರ್, ಇಷ್ಟೊತ್ತು ನಮ್ಮ ಜೊತೆಗಿದ್ದು ಬಹಳಷ್ಟು ಮಾಹಿತಿಯನ್ನು ನೀಡಿದ್ರಿ. ನಿಮಗೆ ಧನ್ಯವಾದಗಳು ಡಾಕ್ಟರ್. ಧನ್ಯವಾದ. ವೀಕ್ಷಕರೇ, ನೀವು ಕೂಡ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡ್ರಿ ಅಂತ ಅನ್ಕೊಳ್ತೇವೆ. ವೈದ್ಯರು ಹೇಳಿದ್ರು ಏನು, ರೋಗಿ ಆಗಿರ್ಬೋದು ವೈದ್ಯರಾಗಿರ್ಬೋದು ನಿಷ್ಠೆಯನ್ನು ಬೆಳೆಸಿಕೊಳ್ಬೇಕು ಅಂತ. ಮತ್ತೊಂದು ವಿಚಾರ ವೈದ್ಯರು ಹೇಳಿರುವಂಥದ್ದು, ಅವರು ಎಷ್ಟು ತ್ಯಾಗವನ್ನು ಮಾಡ್ತಾರೆ ಅಂತ ಹೇಳಿ ಪೇಷಂಟ್ಗಳನ್ನು ಉಳಿಸ್ಲಿಕ್ಕೋಸ್ಕರ ಅಥವಾ ಪೇಷಂಟ್ಗಳ ಸೇವೆಯನ್ನು ಮಾಡಲಿಕ್ಕೋಸ್ಕರ ತಮ್ಮ ಪರ್ಸ್ನಲ್ ಲೈಫಲ್ಲಿ ಅವರು ಅಷ್ಟೊಂದು ಮನೆಯವರಿಗೆ ಸಮಯ ಕೊಡುವುದಿಲ್ಲ. ಹಾಗೆ ಅವರು ಸ್ಪೆಷಲ್ ಡೇಸನ್ನು ಸೆಲೆಬ್ರೇಟ್ ಮಾಡದೆ ರೋಗಿಗಳಿಗಾಗಿ ತಮ್ಮ ಸಮಯವನ್ನು ಬಿಡುವು ಮಾಡಿಕೊಳ್ತಾರೆ. ಖಂಡಿತವಾಗಿ ನಾವು ವೈದ್ಯರಿಗೆ ರೆಸ್ಪೆಕ್ಟ್ ಮಾಡಲೇಬೇಕು. ಮುಂದಿನ ವಾರ ಇನ್ನೊಂದು ವಿಚಾರದ ಜೊತೆ ನಾವು ಬರ್ತೀವಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ದೈಜಿವಲ್ 24x7.